जय श्री राम। ओम श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಸರ್ವಸಮ್ಮತೋಪದೇಶಗಳು ಮಾಡ್ತಾ ಇದ್ದೀವಿ. ಇದರಲ್ಲಿ ಬೆಳಗ್ಗೆ 3ನೇ ಚಾಪ್ಟರ್ನ ಮಾಡಿದ್ವಿ. ಏನದು? ಲೌಕಿಕ ಪ್ರಮಾಣಗಳು ಅಂತ. ಪೇಜ್ ನಂಬರ್ ಬಂದಿದ್ದೆ 17, PDF ಆದರೆ 26. ಇದು ತುಂಬಾ ಮುಖ್ಯ. ಇಲ್ಲಿ ಪ್ರಮಾಣಗಳ ವಿಚಾರ ಹೇಳ್ತಾರೆ. ಹೇಗೆ ವೇದಗಳೆಲ್ಲ ಅದರ ಸಾರಾಂಶವೇ ಉಪನಿಷತ್ತು, ಮತ್ತೆ ಅದರ ಒಂದು ಜಡ್ಜ್ಮೆಂಟೇ ಸೂತ್ರಭಾಷ್ಯ, ಪ್ರಸ್ಥಾನತ್ರ ಭಾಷ್ಯ ಅಂತ ಹಿಂದೆ ಹೇಳಿದ್ರು. ಇವುಗಳು ಎಲ್ಲವೂ ಒಂದೇ ತತ್ವವನ್ನು ತಿಳಿಸ್ತಾ ಇದೆ. ಮತ್ತದನ್ನ ಹೇಗೆ ನೋಡ್ಕೋಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಶಂಕರಾಚಾರ್ಯರು ಅವರು ಸ್ವತಃ ಅದ್ವೈತ ತತ್ವವನ್ನೇನು ಸ್ಥಾಪನೆ ಮಾಡಲಿಲ್ಲ, ಇರೋದೇ ಅದ್ವೈತ ತತ್ವ. ಅದನ್ನ ಹೀಗೆ ನೋಡ್ಕೋಬೇಕು ಅಂತ ತೋರಿಸ್ಕೊಟ್ರು ಅಷ್ಟೆ. ಇದಕ್ಕೆಲ್ಲ ನಮಗೆ ಏನು ಆಧಾರ? ವೇದಗಳು ಅಂದ್ರೆ ವೇದಾಂತ, ಹಾಗೆ ಅಂದ್ರೆ ಉಪನಿಷತ್ತುಗಳು, ಹಾಗೆ ಶ್ರುತಿ ಅಂತೀವಿ. ಇನ್ನ ಸ್ಮೃತಿ ಅಂದ್ರೆ ಇವುಗಳದೇ ಸಾರಾಂಶ ಭಗವದ್ಗೀತೆ, ಇನ್ನ ಸೂತ್ರಭಾಷ್ಯಗಳು. ಇವು ಮೂರನ್ನ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ ಅಂತೆಲ್ಲ ಹೇಳಿದ್ದಾಯ್ತು. ಆಚಾರ್ಯರು ಇವುಗಳನ್ನ ನನ್ನ ಸ್ವಂತವಾದ ಉಪದೇಶಗಳು ಅಂತ ಏನೂ ಹೇಳಿಲ್ಲ. ಹಾಗಾದ್ರೆ ಯಾರೋ ಒಬ್ರು ಹೇಳಿದ್ದನ್ನ ಆಚಾರ್ಯರು ಬರೆದಿದ್ದಾರ ಅಂತಂದ್ರೆ ಹಾಗೇನಿಲ್ಲ. ಯಾರೋ ಒಬ್ರು ಹೇಳಿರೋದಲ್ಲ. ಅಫ್ಕೋರ್ಸ್ ಬ್ರಹ್ಮನ ಬಾಯಿಂದ ಬಂದಂತ ವೇದ ಅಂತನ್ರಿ, ಅಥವಾ ಋಷಿಗಳಿಗೆ ಹೊಳೆದಿದ್ದು ಅಂತ ಬೇಕಾದ್ರೂ ಹೇಳ್ರಿ. ಹಾಗಾದ್ರೆ ಇದು ಶಬ್ದ ಪ್ರಮಾಣ ಆಯ್ತಲ್ಲ? ಕರೆಕ್ಟ್, ಶಬ್ದ ಪ್ರಮಾಣನೇ. ನಮ್ಗೆ 3 ಪ್ರಮಾಣಗಳಿದೆ ವ್ಯವಹಾರದಲ್ಲಿ ಮಾಡಬೇಕಾದ್ರೆ. ಯಾವುದದು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಸೊ ಈ ಅಲೌಕಿಕವಾಗಿರೋದು ನಮ್ಮ ಈ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣಕ್ಕೆ ಸಿಗದೇ ಇರೋದು ಯಾವುದು? ಸ್ವರ್ಗ ನರಕ, ಪಾಪ ಪುಣ್ಯ, ಧರ್ಮ ಅಧರ್ಮ, ಮತ್ತೆ ಜನ್ಮ, ಪುನರ್ಜನ್ಮಗಳು, ಮತ್ತೆ ಈ ಕರ್ಮ ಥಿಯರಿ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಇವುಗಳೇನಂತಾರೆ ಇವನ್ನ? ಇವೇನು ಯಾವ ಅನುಭವಕ್ಕೂ ಯಾರಿಗೆ ಏನಿರೋಲ್ಲ. ಯಾರು ಬಂದು ಹೇಳಿದ್ದಾರೆ ನಾವು ಸ್ವರ್ಗ ನರಕಕ್ಕೆ ಹೋಗಿದ್ದೆ, ಬಂದೆ, ಅಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಯಾರು ಹೇಳೋದಿಲ್ಲ. ಆದ್ದರಿಂದ ಮತ್ತಿವುಗಳು ಹೇಗೆ ಗೊತ್ತಾಗುತ್ತೆ? ಇದು ಕರ್ಮಕಾಂಡ, ಉಪಾಸನ ಕಾಂಡ. ಸತ್ ಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಉಪಾಸನ ಕಾಂಡ. ಮತ್ತೆ ಇನ್ನ ಹೋಗ್ಲಿ ಇವೇ ಸಿಗದೆ ಇದ್ಮೇಲೆ ಇನ್ನ ಇದಕ್ಕಿಂತ ಸೂಕ್ಷ್ಮವಾಗಿರೋ ಇದು ಕೂಡ ದೃಶ್ಯ ಪ್ರಪಂಚದಲ್ಲಿದೆ. ಯಾವುದೋ ಈ ಕರ್ಮಕಾಂಡ, ಉಪಾಸನ ಕಾಂಡ ದೃಶ್ಯ ಪ್ರಪಂಚದಲ್ಲಿ ಇದೆ. ಇನ್ನ ಅದೃಶ್ಯ ಪ್ರಪಂಚವನ್ನೂ ಮೀರಿರುವಂಥದ್ದು ಇಲ್ವಾ? ಇದೆ ಆತ್ಮತತ್ವ, ನನ್ನ ನಿಜವಾದ ಸ್ವರೂಪ. ಅದನ್ನು ಯಾರು ತಿಳಿಸ್ಕೊಡ್ಬೇಕು? ಶಬ್ದ ಪ್ರಮಾಣವೇ. ಆದ್ದರಿಂದ ಈ ಶಬ್ದ ಪ್ರಮಾಣ ತಿಳಿಸ್ಕೊಡ್ತಾ ಇರೋದ್ರಿಂದ ಅದನ್ನು ನಂಬ್ಕೋಬೇಕು ಅಂತ ಆಯ್ತಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಬೇಕಾಗಿಲ್ಲ. ಕರೆಕ್ಟ್, ಇದು ಶಬ್ದವೇ ಅಂದ್ರೆ ಗೊತ್ತಿರೋರು ಇದನ್ನು ತಿಳಿಸ್ಕೊಡ್ಬೇಕು. ಹಿರಿಯರೋ ದೊಡ್ಡವರು ಏನೋ ಹೇಳ್ರಿ, ಅಪೌರುಷೇಯ ಅಂತ ಹೇಳ್ರಿ, ಬ್ರಹ್ಮನ ಬಾಯಿಂದ ಬಂದಿದ್ದು ಅಂತ ಹೇಳ್ರಿ, ಅಥವಾ ಋಷಿಗಳು ಕಂಡುಕೊಂಡಿದ್ದು ಅಂತ ಏನ್ ಬೇಕಾದ್ರೂ ಹೇಳ್ರಿ. ಅದರಿಂದ ಏನು ನಂಬ್ಕೋಬೇಕು ಅಂತೇನು ಬೇಕಾಗಿಲ್ಲ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿ?
ಯಾಕೆ? ಯಾರಾದರೂ ಒಬ್ರು ಹೇಳಬೇಕು, ಬೇಗ. ಇದನ್ನೇ ನಂಗೆ ನಂಬ್ಕೋಬೇಕಾಗಿಲ್ಲ. ಯಾಕೆ ನಂಬ್ಕೋಬೇಕಾಗಿಲ್ಲ? ಯಾರಾದ್ರೂ ನಮ್ಮ ಅನುಭವದಲ್ಲಿ ತೋರಿಸ್ತಾರೆ. ಯಾವ ಅನುಭವದಲ್ಲಿ? ಸಾರ್ವತ್ರಿಕ ಪೂರ್ಣ ಅನುಭವ. ವೆರಿ ಗುಡ್. ಸಾರ್ವತ್ರಿಕ ಪೂರ್ಣ ಅನುಭವ ಅದನ್ನು ತೋರಿಸ್ತಾ ಇದ್ದಾರೆ ಅಂತ ಬಂದೆ. ಮಾತಾಡ್ತಾ ಇರಿ, 2 ನಿಮಿಷ ಕಿಟಕಿ ತೆಗೆದು ಬರ್ಬೇಕು. ಹೇಳಿ ದಿವ್ಯಾ, ಒಂದ್ ಸ್ವಲ್ಪ ಅದ್ರ ಬಗ್ಗೆನೆ ಒಂಚೂರು. ಯಾವ್ದು ಸಾರ್ವತ್ರಿಕ ಪೂರ್ಣ ಅನುಭವ? ಸರ್ ಬಂದ್ರು. ಇದು ಶಂಕರಾಚಾರ್ಯ ಗ್ರೇಟ್ನೆಸ್. ಶಾಸ್ತ್ರ ಹೇಳುತ್ತೆ, ಶಬ್ದ ಪ್ರಮಾಣವೇ ಗುರುಮುಖೇನೇ ತಿಳ್ಕೋಬೇಕು, ನೋ ಡೌಟ್. ಬಟ್ ಸಾರ್ವತ್ರಿಕ ಪೂರ್ಣ ಅನುಭವ, ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ, ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ, ಎಲ್ರಿಗೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ, ಹುಟ್ಟಿದಾಗ್ಲಿಂದ ಸಾಯೋವರೆಗೂ 24 ಗಂಟೆಯಲ್ಲಿ 3 ಅವಸ್ಥೆಗಳಾಗುತ್ತೆ. ಯಾರಪ್ಪಂದು ನೋಡ್ಕೊಳ್ರಿ, ಮುಗಿದೋಯ್ತು. ಶಾಸ್ತ್ರ ಏನು ಹೇಳುತ್ತೋ ಅದನ್ನ ಈಗಲೇ ನಿಮ್ಮ ಊರುಗಳಿಗೆ ಹಚ್ಚಿ ನೋಡ್ಕೊಳ್ರಿ, ಚಿನ್ನ ಬೆಳೀತಾರೆ, ಮುಗ್ದೋಯ್ತು. ಹೇಗಿದೆ? ಆದ್ದರಿಂದ ಇದನ್ನ ಇಲ್ಲಿ ನಂಬ್ಕೋಬೇಕಾಗಿಲ್ಲ. ಸ್ವರ್ಗ ನರಕ ನಂಬ್ಕೋಬೇಕು ಅಂತ ಹೇಳ್ತಾ ಇರೋದು. ಆದ್ದರಿಂದ ಇದ್ರ ಬಗ್ಗೆ ಈಗ ನಾವು ಚಿಂತನೆ ಮಾಡಬೇಕಾದ್ರೆ ತುಂಬಾ ಮುಖ್ಯವಾಗಿರೋ ಪಾಯಿಂಟ್ ಇದೆ. ಅದನ್ನ ಮಾಡೋಣ ಇವಾಗ. ಇವತ್ತು ಬೆಳಿಗ್ಗೆ ಹೇಳಿದ್ದೇನು, ಮೊದಲು ಎತ್ಕೊಂತಾನೆ ನಾವು ಈ ಲೌಕಿಕ ವ್ಯವಹಾರಕ್ಕೆ ಯಾವುದು ಪ್ರಮಾಣಗಳು? ಲೌಕಿಕ ವ್ಯವಹಾರ ಅಂದ್ರೆ ಏನು? ಲೌಕಿಕ, ಪಾರಮಾರ್ಥಿಕ. ಲೌಕಿಕ ಅಂತಂದ್ರೆ ಏನು? ದೃಶ್ಯ ಪ್ರಪಂಚ. ದೃಶ್ಯ ಪ್ರಪಂಚ ಅಂದ್ರೆ ಏನು? ಎಚ್ಚರ, ಕನಸು. ಇದು ಲೌಕಿಕ ವ್ಯವಹಾರ. ಇಲ್ಲಿ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಇರೋದು. ಇಲ್ಲಿ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ. ಎಚ್ಚರ ಆಗ್ಲಿ ಕನಸಾಗ್ಲಿ 2 ಒಂದೇ ಮಾಡ್ತಾ ಇರ್ತೀವಿ. ಹೇಗೆ ಮಾಡ್ತೀವಿ? ಈಗ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿದ್ದೀನಿ, ನೀವು ಅಲ್ಲಿದ್ದೀರಾ, ನೀವು ನೋಡ್ತೀರಾ, ನೀವು ನಮ್ಮನ್ನು ನೋಡ್ತೀರಾ, ನೀವು ಹೇಳೋದನ್ನ ನಾನು ಕೇಳ್ತೀನಿ, ನಾನು ಹೇಳೋದು ನೀವು ಕೇಳ್ತೀರಾ. ಅಥವಾ ಈ ನನ್ನ ಮೊಬೈಲ್ ತೋರಿಸ್ತೀನಿ, ಎಲ್ಲರೂ ಮೊಬೈಲ್ ಅಂತಾರೆ. ಸುಳ್ಳ ಇದು? ಏನಿಲ್ಲ, ಎಲ್ಲರೂ ಮೊಬೈಲ್ ಅಂತಾನೆ ಹೇಳ್ತಾರೆ. ನೀವು 1000 ಜನ ಕರೀರಿ, ಏನ್ರಿ ಇದು ಅಂದ್ರೆ ಮೊಬೈಲ್ ಅಂತಾರೆ. ಹಾಗೆ ಇದು. ಹಾಗಾದ್ರೆ ನಮ್ ವ್ಯವಹಾರ ಮಾಡೋದಕ್ಕೆ ನಮ್ಗೆ ಏನ್ ಬೇಕು? 3 ಪ್ರಮಾಣಗಳು ಬೇಕು. 3 ಯಾವ್ದದು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಇಲ್ಲಿ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನು ಅಂದ್ರೆ ವಿಷಯಗಳು ಇರದೆ 5: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವುಗಳು ಇದೇ ಇಲ್ಲ, ಅವು ಹೊರಗಡೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಒಳಗಡೆ ಭಗವಂತ 5 ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದಾನೆ. ಇದನ್ನ ಕರಣಗಳು ಅಂತಾರೆ. ಇವಾಗ ಪ್ರತ್ಯಕ್ಷ ಪ್ರಮಾಣ ವರ್ಣಿಸ್ತಾ ಇದೆ. ಇಲ್ಲಿ ನಮ್ಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, 5 ಇರೋದ 5 ವಸ್ತುಗಳು. ಅವುಗಳು ಇದೇ ಇಲ್ಲ ಅಂತ ಅದನ್ನ ಅನುಭವಿಸೋದಿಕ್ಕೆ, ತಿಳ್ಕೊಳ್ಳೋದಿಕ್ಕೆ ನನಗೆ 5 ಇಂದ್ರಿಯಗಳು ಕೊಟ್ಟಿದ್ದಾರೆ. ಕರೆಕ್ಟ್ ತಾನೆ? ಇದು ಪ್ರತ್ಯಕ್ಷ ಪ್ರಮಾಣ. ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಹೋಗಿಲ್ಲ. ಇದು ಪ್ರತ್ಯಕ್ಷ ಪ್ರಮಾಣ, ಪ್ರತಿಯೊಬ್ಬರಿಗೂ ಇದೆ. ಈಗ ನಾನು ಮೊಬೈಲ್ ತೋರಿಸ್ದೆ, ಅದರ ಮೇಲೆ ಬೆಳಕು ಬೀಳಬೇಕು. ಆರ್ಟಿಫಿಷಿಯಲ್ ಬೆಳಕು, ಸೂರ್ಯಂದೋ, ಚಂದ್ರಂದೋ ಅಥವಾ ಆರ್ಟಿಫಿಷಿಯಲ್ ಬೆಳಕು. ನನ್ನ ಇಂದ್ರಿಯ ಆ ವಸ್ತುವಿಗೆ ಸಂಪರ್ಕ ಆಗಬೇಕು, ನಾನು ನೋಡಬೇಕು. ನೋಡಿದಾಗ ಇದು ಮೊಬೈಲ್ ಅಂತೀವಿ. ಇದು ಪ್ರತ್ಯಕ್ಷ ಪ್ರಮಾಣಕ್ಕಾಗೋ ಇದು. ಹೀಗೆ ನಮ್ಗೆ ಆಗ್ತಾ ಇದೆ. ಈಗ ಇದರಲ್ಲಿ ಡಿಫೆಕ್ಟ್ ಏನು? ಇದು ಗೊತ್ತಿದೆ, ಪ್ರತಿಯೊಂದು ಕೂಡ ಇದು. ಈಗ ಬೈ ಚಾನ್ಸ್ ನನಗೆ ಕಣ್ಣು ಸರಿಯಾಗಿ ಕಾಣದೇ ಇದ್ರೆ ಹೋಯ್ತು.
ಅಥವಾ ಕತ್ಲೆ ಇದ್ರೆ ಗೊತ್ತಾಗೋದಿಲ್ಲ, ಆವಾಗಲೂ ಹೋಯ್ತು. ಪ್ರತ್ಯಕ್ಷ ಪ್ರಮಾಣದಲ್ಲಿ ಅದು ನಿಜ ಇರ್ಬೋದು, ಸುಳ್ಳು ಬೇಕಾದ್ರೆ. ಈಗ ನೋಡ್ರಿ, ಮಠ ಮಧ್ಯಾಹ್ನದಲ್ಲಿ ಪಳಪಳ ಅಂತ ಹೊಳಿತಾ ಇದೆ, ಓಡ್ ಹೋಗ್ತೀನಿ, ನೋಡಿದ್ರೆ ಅದು ಬೆಳ್ಳಿ ಅಲ್ಲ, ಮತ್ತೇನು ಕಪ್ಪೆ ಚಿಪ್ಪು. ಇದು ಪ್ರತ್ಯಕ್ಷ ಪ್ರಮಾಣ ತಾನೆ. ಆದ್ರೆ ಕೆಲವು ಅಲ್ಲೇ ಗೊತ್ತಾಗ್ಬಿಡುತ್ತೆ, ಕೆಲವು ನಮಗೆ ಗೊತ್ತಾಗಲ್ಲ. ಅಲ್ಲಿಗೆ ನೋಡ್ರಿ ಹೀಗಿದೆ ಪ್ರತ್ಯಕ್ಷ ಪ್ರಮಾಣದ ಡಿಫೆಕ್ಟ್ಸ್. ಇದು ಗೊತ್ತಾಯ್ತು. ನಾನು ಒಂದೊಂದು ಹೇಳ್ತೀನಿ, ಬೇಕಾದಷ್ಟಿದೆ. ಇನ್ನ ಎರಡನೇ ಪ್ರಮಾಣ, ವ್ಯವಹಾರ ಮಾಡೋದಕ್ಕೆ ಇದೆಲ್ಲ ಬೇಕೇ ಬೇಕು. ಎರಡನೇದು ಯಾವುದು? ಅನುಮಾನ ಪ್ರಮಾಣ, ಇನ್ಫರೆನ್ಸ್ ಅಂತೀವಿ. ಈಗ ಬೆಟ್ಟದ ಮೇಲೆ ಹೊಗೆ ಇದೆ, ಈಗ ನಾನು ಹೇಗೆ ಹೇಳ್ತೀನಿ ಅದು ಹೊಗೆ ಅಂತ, ಬೆಂಕಿ ಇದೆ ಅಂತ ಅಂತೀನಿ ನಾನು. ನನಗೆ ಬೆಂಕಿ ಕಾಣೋದಿಲ್ಲ, ಹೊಗೆ ಕಾಣುತ್ತೆ. ಅಂದ್ರೆ ಯಾವಾಗ ಹೊಗೆ ಇದೆಯೋ ಬೆಂಕಿ ಇರಲೇಬೇಕು. ನಾನು ಹಾಗೆ ಇಮ್ಯಾಜಿನ್ ಮಾಡ್ಕೊಂಡೆ. ಇದಕ್ಕೆ ಇನ್ಫರೆನ್ಸ್ ಅಂತಾರೆ, ಇದಕ್ಕೆ ಅನುಮಾನ ಪ್ರಮಾಣ. ಅನುಮಾನದಿಂದ ನಾನು, ಯಾಕೆ ಹಿಂದೆ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣವೇ ಆಧಾರ. ಹೇಗೆ? ನಾನು ಯಾವಾಗ ಬೆಂಕಿಯನ್ನ ಈ ಪ್ರತ್ಯಕ್ಷ ಪ್ರಮಾಣದಿಂದ ಕಂಡಿರ್ತೀನೋ, ಬೆಂಕಿ ಇದ್ದ ಕಡೆ ಹೊಗೆ ಇರುತ್ತೆ, ಇದು ನಮಗೆ ಗೊತ್ತಾಯ್ತು. ಮತ್ತೆ ಇದು ಕೂಡ ಸರಿಯೋ ತಪ್ಪೋ ಗೊತ್ತಾಗೋದಿಲ್ಲ. ಯಾಕೆ? ನಾನು ಬೆಂಕಿ ಅಂತ ಅಂತೀನಿ, ಹೊಗೆ ನೋಡಿ, ಅಲ್ಲಿ ಹೋಗಿ ನೋಡಿದ್ರೆ ಬೆಂಕಿ ಅಲ್ಲ ಅದು, ಮತ್ತೇನು? ಫಾಗ್. ಅಲ್ಲಿಗೇನಾಯ್ತು? ಕೆಲವು ಸಾರಿ ಸರೋಗ್ಬೋದು, ಕೆಲವು ಸಾರಿ ತಪ್ಪಾಗ್ಬೋದು. ಹೇಗಿದೆ ನೋಡ್ರಿ ವ್ಯವಹಾರದ್ದು. ಇನ್ನ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಹೇಗೆ? ಈಗ ನನಗೆ ಇವರೇ ನನ್ನ ತಂದೆ ತಾಯಿಗಳು, ಹೇಗೆ ನಂಬಬೇಕು ಇಲ್ವ? ಶಬ್ದ ಏನಂತ? ಹಿರಿಯರು, ದೊಡ್ಡವರು, ಶಬ್ದ. ಹೇಗಿದೆ ನೋಡ್ರಿ. ಇದು ಕೂಡ ಪರ್ಫೆಕ್ಟ್ ಆಗುತ್ತಾ? ನಂಬ್ಕೋಬೇಕು ನಾನು. ಈಗ ಕರ್ಣ, ಅವನ್ ಸಾಯೋವಾಗ ಗೊತ್ತಾಯ್ತು ಇವನು ಕುಂತಿ ಮಗ ಅಂತ. ಅದು ಅವ್ರ ತಾಯಿ ಹೇಳಿದ್ದಕ್ಕೆ, ಹೇಳ್ದೆ ಇದ್ರೆ ಗೋವಿಂದ. ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಪಿಕ್ಚರ್ ಬಾಹುಬಲಿ, ಅವನು ಮದುವೆ ಆಗೋ ಸಮಯದಲ್ಲಿ ಗೊತ್ತಾಯ್ತು ನಾನು ಈ ಅಗಸನ ಮಗ ಅಲ್ಲ ಅಂತ. ಹೇಗಿದೆ ನೋಡ್ರಿ. ಇಲ್ಲಿ ಹೇಳದೆ ಇದ್ರೆ ಗೊತ್ತಾಗತ್ತೆ. ಅಲ್ಲಿಗೆ ಶಬ್ದ ಪ್ರಮಾಣದಲ್ಲೂ ಕೆಲವು ಸಾರಿ ಡಿಫೆಕ್ಟ್ ಇದೆ. ಇನ್ನು ಒಂದ್ಸಾರಿ ಏನು, ಯಾರೋ ಈಗ ಶಬ್ದ ಪ್ರಮಾಣ ಅಂದ್ರೆ ಸ್ವಾಮಿಗಳು ಬೆಳಗ್ಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ರು. ಈಗ ನಾನು ನ್ಯೂಯಾರ್ಕ್ ನೋಡಿದ್ದೀನಿ, ನಾನು ನ್ಯೂಯಾರ್ಕ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀವು ಯಾರು ನೋಡಿಲ್ಲ, ಕೆಲವರು ನೋಡಿಲ್ಲ. ಈಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ಕಂಡಿರ್ತೀನಿ, ಅದನ್ನು ಬಂದು ಇಲ್ಲಿ ಟಕ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಫಸ್ಟ್ ಆಫ್ ಆಲ್ ಎಕ್ಸ್ಪ್ಲೈನ್ ಮಾಡೋದು ಬರಬೇಕು ಅಲ್ವಾ? ಆಯ್ತು, ಚೆನ್ನಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ನಿಮ್ಗೂ ಕೂಡ ಹೌದು ಅನ್ಸುತ್ತೆ. ಈಗ ಇದರಲ್ಲಿ ಏನ್ ಡಿಫೆಕ್ಟು ನಂಬ್ಕೋಬೇಕು, ಅಥವಾ ನಾನು ನಿಮ್ಮನ್ನ ಮೋಸ ಮಾಡೋದಕ್ಕೋಸ್ಕರನೋ ಏನೋ ತಪ್ಪು ಹೇಳ್ಬೋದು ನಾನು, ಅಥವಾ ನಾನು ವರ್ಣಿಸಕ್ ಬರ್ದೇ ಇರ್ಬೋದು. ಇದರಲ್ಲಿ ಇಷ್ಟು ಡಿಫೆಕ್ಟ್ ಇದೆ. ಅರ್ಥ ಆಯ್ತಾ? ಇನ್ನು ಒಂದ್ಸಾರಿ ಏನಾಯ್ತು, ಕೆಲವು ಸಾರಿ ಇದು ನಂಬಿಕೆ ಮೇಲೆ ಹೋಗ್ತಾ ಇರೋದು. ಈಗ ಯಾವುದು ಬೆಟ್ಟ ಅದು, ಏನ್ ಬೆಟ್ಟನಪ್ಪ ಅದು? ಎವರೆಸ್ಟ್ ಇದೆ. ಎವರೆಸ್ಟ್ ಇಲ್ಲಿವರೆಗೂ ಯಾರು ಹೋಗಿಲ್ಲ. ಆ ತೇನ್ ಸಿಂಗ್ ಹೋಗೋಕ್ ಮೊದಲು ಯಾರು ಹೋಗಿರ್ಲಿಲ್ಲ, ಅವನೇ ಫಸ್ಟ್ ಹೋಗಿತ್ತು. ಅದಕ್ಕೆ ಮೊದಲು ಏನ್ ಅನ್ಕೊಂಡಿದ್ರು, ಎವರೆಸ್ಟ್ಗೆ ಹೋಗ್ಬೇಕಾದ್ರೆ ಯಾರಿಗೂ ಆಗಲ್ಲ, ದೇವತೆಗಳಿರ್ತಾರೆ, ಅಲ್ಲಿ ಯಾರನ್ನೂ ಬಿಡೋದಿಲ್ಲ, ಸತ್ತು ಹೋಗ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಇದೇನು? ಶಬ್ದ ಪ್ರಮಾಣ. ಶಬ್ದ ಪ್ರಮಾಣವು ಕೂಡ ಎಷ್ಟು ತಪ್ಪಾಗುತ್ತೆ ಅನ್ನೋದಕ್ಕೆ ನಿಮ್ಗೆ ಸುಮ್ಮನೆ ದೃಷ್ಟ ಅಂತ. ಕೊನೆಗೇನಾಯ್ತು, ಆ ತೇನ್ ಸಿಂಗ್ ಹೋದ ಮೇಲೆ ಓಹೋ ಸುಳ್ಳಿದು, ಅವನು ಹೋಗಿ ಬಂದ, ಅದು ಬರೀ ಸುಳ್ಳಂತ ನಮ್ಗೆ ಗೊತ್ತಾಯ್ತು. ಅಲ್ಲಿಗೆ ಪ್ರತ್ಯಕ್ಷ ಇವು ಎಲ್ಲವೂ ಕೂಡ ಈಗ ಪ್ರತ್ಯಕ್ಷ ಪ್ರಮಾಣವಾಗಲಿ, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಕು? ಇಂದ್ರಿಯಗಳ ಮೇಲೆ. ಇಂದ್ರಿಯಗಳು ಮನಸ್ಸು ಮೇಲೆ. ಫಸ್ಟ್ ಆಫ್ ಆಲ್ ಈ ಇಂದ್ರಿಯಗಳು ಹೊರಗಡೆ ಬೀಳ್ಬೇಕು ಆ ವಸ್ತು ಮೇಲೆ.
ಅದು ಫಸ್ಟ್ ಆ ವಸ್ತು ಇರಬೇಕು, ಅದ್ರ ಮೇಲೆ ಬೆಳಕು ಬೀಳಬೇಕು, ನನ್ನ ಕಣ್ಣು ಮತ್ತು ಆ ವಸ್ತುಗೆ ಸಂಬಂಧ ಆಗಬೇಕು, ನನ್ನ ಕಣ್ಣುಗಳು ಚೆನ್ನಾಗಿರ್ಬೇಕು. ಅದರ ಹಿಂದೆಗಡೆ ಮನಸ್ಸು ಸೇರಬೇಕು, ಮನಸ್ಸಿಂದೆ ಬುದ್ಧಿ ಸರಿಯಾಗಿರಬೇಕು. ಬುದ್ಧಿ ಭ್ರಮಣ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇದ್ರೆ ಏನು ಮಾಡ್ತೀರಾ? ಅದರಿಂದ ಚಿತ್ತ ಸರಿಯಾಗಿರ್ಬೇಕು, ಅದರಿಂದ ನಾನು ಅನ್ನೋ ಅಹಂಕಾರ ಇರಬೇಕು, ಗೂಟ ಇಷ್ಟು ಇರ್ಬೇಕು ನೋಡ್ರಿ ಪ್ರತ್ಯಕ್ಷ ಪ್ರಮಾಣಕ್ಕೆ. ಇವೇ ಹಿಂಗೆ ಅಲ್ಲಾಡ್ತಾ ಇದೆ. 12 ಗಂಟೆಯಲ್ಲಿ ಬೆಳ್ಳಿ ಅನ್ಕೊಂಡ್ರೆ ನೋಡಿದ್ರೆ ಹೋಯ್ತು. ಪ್ರತ್ಯಕ್ಷ ಪ್ರಮಾಣವೇ ಹಿಂಗಿದೆ. ನನ್ನ ಕಣ್ಣಿಗೆ ಹೊರೆ ಬಂದಿದ್ರೆ 1 ಚಂದ್ರ 2 ಚಂದ್ರದ ಥರ ಕಾಣ್ತಾನೆ, ಇನ್ನಂತೂ ಕಾಣಿಸೋದೇ ಇಲ್ಲ. ಅಲ್ಲಿಗಿದ್ರೆ ಡಿಫೆಕ್ಟ್. ಇನ್ನ ಅನುಮಾನ ಪ್ರಮಾಣ ಬೆಟ್ಟದ ಮೇಲೆ ಹೋಗಿ ಅದು ಹೇಳ್ತಾ ಇತ್ತು. ಇನ್ನು 3ನೇದು ಶಬ್ದ ಪ್ರಮಾಣ, ಗೋವಿಂದ. ಪ್ರತ್ಯಕ್ಷ ಪ್ರಮಾಣ ಇವೇ ಆಗಿದೆ. ಸೊ ಇವತ್ತು ಹೆಂಗಿದ್ರು ಮಾಡಿರೋದ್ರಿಂದ ಒಟ್ಟು ಶಾಸ್ತ್ರದ ಈ 3 ಸಾಕು. ಇಲ್ಲಿ ಚಾರ್ವಾಕರು ಬಂದಿದ್ದೆ ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಹಿಡ್ಕೊಂತಾರೆ, ಮಿಕ್ಕಿರೋದು ನಂಬಲ್ಲ ಅವರು. ಅವ್ರಿಗೇನು ನನ್ನ ಕಣ್ಣಿಗೆ ಇಂದ್ರಿಯಗಳಿಗೆ ಏನು ತೋರುತ್ತೋ ಅದನ್ನು ನಂಬ್ತೀನಿ, ಮಿಕ್ಕಿರೋದು ನಂಬಲ್ಲ. ನೀವೇನೋ ಸ್ವರ್ಗ ನರಕ ಪಾಪ ಪುಣ್ಯ ಕರ್ಮ ಥಿಯರಿ ಅವಕ್ಕೆಲ್ಲ ಅಲ್ಲಿ ಹೋಗೋದು ಸಾಯೋದು ಪುನರ್ಜನ್ಮ ನಾವು ನಂಬಲ್ಲ. ಯಾಕೆ? ನಮ್ಮ ಕಣ್ಣು ಕಾಣೋದಿಲ್ಲ, ನಾವು ನಂಬೋದಿಲ್ಲ. ಇದು ಚಾರ್ವಾಕರ ಥಿಯರಿ, ಅಂದ್ರೆ ರಾಕ್ಷಸರ ಥಿಯರಿ. ಈಗೆಲ್ಲರೂ ಚಾರ್ವಾಕರೇ ಆಗಿದ್ದಾರೆ, ಯಾವುದೂ ನಂಬೋದಿಲ್ಲ. ಅವ್ರು ಹೇಳೋದು. ಇನ್ನ 2ನೇದು ಇವರು ಚಾರ್ವಾಕರು ಪ್ರತ್ಯಕ್ಷ ಪ್ರಮಾಣ ಮಾತ್ರ ಹಿಡಿಯೋದು. ಇನ್ನು ನೆಕ್ಸ್ಟು ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಎರಡನ್ನೂ ಹಿಡಿತಾರೆ. ಯಾರವರು? ಬುದ್ಧಿಸಮ್ನವರು, ಜೈನರು ಎರಡನ್ನು ಹಿಡಿತಾರೆ ಅಷ್ಟೇ. ಇನ್ನು ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಮತ್ತು ಶಬ್ದ ಪ್ರಮಾಣ ಹಿಡಿಯೋರು ಯಾರು? ಎಲ್ಲ ದರ್ಶನಕಾರರು ಶಬ್ದ ಪ್ರಮಾಣ ಹಿಡಿತಾರೆ. ಶಬ್ದ ಅಂತಂದ್ರೆ ವೇದಗಳೇ, ಅಂದ್ರೆ ವೇದಾಂತ, ಭಗವದ್ಗೀತೆ, ಸೂತ್ರ ಭಾಷ್ಯ. ಅದಕ್ಕೋಸ್ಕರ ಈ ದರ್ಶನಕಾರರು ಎಲ್ಲ ಹಿಡಿತಾರೆ. ಹಾಗೆ ಈ ಥರ ಇವ್ರದ್ದು ಅಷ್ಟೇ. ಇವಾಗ ಬೈಬಲ್ ತಗೊಳ್ಳಿ, ಕುರಾನ್ ತಗೊಳ್ಳಿ, ಯಾವುದೇ ತಗೊಂಡ್ರು ಅವ್ರು ನಮ್ಮ ಶಬ್ದ ಪ್ರಮಾಣ ಅಂತಾರೆ. ಶಬ್ದ ಅಂದ್ರೆ ಜೀಸಸ್ ಹೇಳ್ದ, ಅವರ ಶಿಷ್ಯರು ಹೇಳಿದ್ರು, ಒಟ್ಲೆ ಶಬ್ದ ನಂಬ್ಕೋಬೇಕು ಅಂತ. ಏನಾದರೂ ಹೇಳಿ ಶಬ್ದ ಪ್ರಮಾಣ ಅಂತಾರೆ. ಸೊ ಇಷ್ಟು ರಾಮಾಯಣಗಳಿದೆ. ಇದರಲ್ಲಿ ನಾನು ಇವುಗಳನ್ನೆಲ್ಲ ತೋರಿಸಿದ್ದಾಯ್ತು ವ್ಯವಹಾರದಲ್ಲಿ. ಇಷ್ಟಂತೂ ನಾವು ಬೆಳಿಗ್ಗೆ ನೋಡಿದ್ದಾಯ್ತು. ಈಗ ಮುಂದಕ್ಕೆ ಹೋಗೋಣ. ಇದೆಲ್ಲ ಸಾರಾಂಶ ಹೇಳಿರೋದು. ಈಗ ನೋಡ್ರಿ ಎಷ್ಟು ಚೆನ್ನಾಗಿದೆ ಅನ್ನೋದು ತೋರಿಸ್ತಾರೆ. ಹಾ, ಅಲ್ಲಿಗೆ ನಮ್ಮ ಈ ಉಪನಿಷತ್ತುಗಳು ಮುಂತಾದ ಗ್ರಂಥಗಳಲ್ಲಿ ಹೇಳಿರುವ ಆತ್ಮಾದಿ ಪದಾರ್ಥಗಳು ಪ್ರತ್ಯಕ್ಷ ಗೋಚರ ಅಲ್ಲ, ಮತ್ತೇನು ಅನುಮಾನಕ್ಕೂ ಸಿಗುವುದಿಲ್ಲ, ಅನುಮಾನ ಪ್ರಮಾಣವೂ ಅಲ್ಲ. ಅದನ್ನ ಒಂದರ್ಥದಲ್ಲಿ ಶಬ್ದ ಪ್ರಮಾಣ ಅಂತ ಹೇಳ್ಬೋದು. ಬಟ್ ಈಗ ಬೇರೆ ಇವರು ಮುಸ್ಲಿಮ್ನವರು, ಕ್ರಿಶ್ಚಿಯನ್ಸು ಮತ್ತೆ ಪಾರ್ಸಿ ಧರ್ಮದವರು, ಬೇರೆ ಧರ್ಮದವರು ಕೂಡ ನಮ್ದು ಕೂಡ ಶಬ್ದ ಪ್ರಮಾಣ ಅಂತಾರೆ. ಈಗ ಅದು ಇದು ಎರಡು ಒಟ್ಟಿಗೆ ಒಂದೇ ತರ ಬರ್ಬೇಕಲ್ಲ, ಅವ್ರದ್ದು ಬೇರೆ ನಿಮ್ಮದ್ ಬೇರೆ ಹೇಗೆ ಅಂತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹಾಗೇನ್ ಮಾಡ್ಬೇಕು? ನೀವು ಅಷ್ಟೇ ಇಟ್ಕೊಂತೀರಾ? ನಮ್ಮದ್ರಲ್ಲಿ ಪ್ರತ್ಯಕ್ಷ ಆ ಶಬ್ದ ಪ್ರಮಾಣದ ಜೊತೆಗೆ ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸ್ತೀವಿ. ಇದು ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯ. ಅದಕ್ಕೆ ನಮ್ಮ ಈ ಒಂದು ಧರ್ಮಕ್ಕೆ ಸನಾತನ ವೈದಿಕ ಧರ್ಮ ಅಂತ ಬಂದಿರೋದು. ಇದೆಲ್ಲ ನಮ್ಗೆ ಗೊತ್ತಿದೆ. ಇವತ್ತು ನಾನು ಅದ್ರ ವಿಚಾರ ಹೇಳಕ್ ಹೋಗಲ್ಲ. ಅಲ್ಲಿ ಏನಾಯ್ತು, ಈಗ ಇದನ್ನ ತೋರಿಸ್ಬೇಕಾಗಿದೆ ನಿಮ್ಗೆ. ಈಗ ಇಂದ್ರಿಯಗಳಲ್ಲಿ ಇನ್ನೂ ಅದು ಸ್ವಲ್ಪ ಒಳಗಡೆ ಹೋಗ್ಬೇಕಾಗತ್ತೆ. ಆಮೇಲೆ 3 ಹೇಳಿದ್ನಲ್ವಾ, 3 ಆಯ್ತು. 4ನೇದು ಯಾವುದು? ಅರ್ಥಾಪತ್ತಿ, ಅನುಪಲಬ್ಧಿ, ಆಮೇಲೆ ಉಪಲಬ್ಧಿ ಅಂತ ಈ ತರ 3 ಪ್ರಮಾಣಗಳು, ಒಟ್ಟು 6 ಪ್ರಮಾಣಗಳು ಹೇಳ್ತಾರೆ. 6 ಪ್ರಮಾಣದಲ್ಲಿ 3 ಪ್ರಮಾಣ ಇಟ್ಕೊಂಡ್ರೆ ಸಾಕು. ಇನ್ನ ಸುಮ್ಮನೆ 1-2 ಮಾತು ಹೇಳ್ಬೇಡ. ಅರ್ಥಾಪತ್ತಿ ಅಂದ್ರೆ ಏನು? ಈಗ ಒಬ್ಬ ತುಂಬಾ ತಪ್ಪ ಇರ್ತಾನೆ, ಅವನು ಹೇಳ್ತಾನೆ ನಾನು ಊಟನೇ ಮಾಡೋದಿಲ್ಲ ಬೆಳಗ್ಗೆ ಹೊತ್ತು ಅಂತ.
ಈಗ ಗೊತ್ತಿಲ್ಲದೆ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ್ದಾಗ ಅವನು ಊಟ ಮಾಡ್ಬೋದು, ಯಾರು ಗೊತ್ತು? ಇದು ಅರ್ಥಾಪತ್ತಿ. ಅರ್ಥ ಅಂದರೆ ಶಂಕರಾಚಾರ್ಯರು ಹೇಳ್ತಾರೆ, ಇದನ್ನ ಭಾಷ್ಯದಲ್ಲಿ ಒಂದು ಕಡೆ ಎಲ್ಲ ಕೋಟ್ ಮಾಡ್ತಾರೆ ಆ ಥರ. ಅದಕ್ಕೋಸ್ಕರ ಈ ಅರ್ಥಾಪತ್ತಿ ಗೌಡಪಾದ ಇದಿದೆಯಲ್ವಾ ಕಾರಿಕೆ, ಅಲ್ಲಿ ಈ 6 ಪ್ರಮಾಣಗಳನ್ನ ಹೇಳ್ತಾರೆ. ಸೊ ಇಲ್ಲಿ ಅರ್ಥಾಪತ್ತಿ ಅಂದ್ರೆ ಅದು ಗೊತ್ತಿಲ್ದಂಗೆ ರಾತ್ರಿ ಹೊತ್ತು ಎದ್ದು ತಿಂತಾ ಇರ್ತಾನೆ, ಅರ್ಥಾಪತ್ತಿ. ಇನ್ನೊಂದು ಯಾವುದು, ಇನ್ನೊಂದು ಅರ್ಥಾಪತ್ತಿ ಅನುಪಲಬ್ಧಿ. ಈ ಫಾರ್ ಎಕ್ಸಾಂಪಲ್ ಅವನು ಇಲ್ಲಿ ಅಲ್ಲಿಲ್ಲ, ಅವನು ಬೇರೆ ಕಡೆ ಇಲ್ಲ. ಯಾಕೆ? ಅವನು ಇಲ್ಲಿದ್ದಾನೆ, ಅದರಿಂದ ಬೇರೆ ಕಡೆ ಇಲ್ಲ ಅಂತ ಅನ್ಬೋದು ಅಷ್ಟೇ. ಬೇರೆ ಕಡೆ ಇದ್ದಾನೆ, ಅವನು ಅಲ್ಲಿಲ್ಲ. ಅಮೆರಿಕದಲ್ಲಿದ್ದಾನಂದ್ರೆ ಅಲ್ಲಿಲ್ಲ, ಯಾಕೆ? ಇಲ್ಲಿದ್ದಾನೆ. ಅಥವಾ ಇಲ್ಲಿಲ್ಲ, ಬೇರೆ ಕಡೆ ಇದ್ದಾನೆ ಅಂತ ಇಲ್ಲಿಲ್ಲ. ಈ ತರ ಇದು ಒಂದು ಹೇಳ್ತಾರೆ. ಇನ್ನೊಂದು, ಎಲ್ಲ ಪ್ರಾಣಿಗಳಿಗೂ 4 ಕಾಲುಗಳಿರುತ್ತೆ, ಅದರಿಂದ ಉಪಲಬ್ಧಿ ಅಂತ ಕಂಪೇರ್ ಮಾಡ್ಕೊಳ್ಳೋದು. ಬಿಟ್ಬಿಡ್ರಿ, ನಿಮ್ಗೆ ಈ ಪ್ರಮಾಣಗಳು 3 ಪುನೇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆದ್ದರಿಂದ ಒಟ್ಟಿನಲ್ಲಿ 3 ಪ್ರಮಾಣಗಳ ವಿಚಾರ. ಈಗ ಅದರಲ್ಲಿ ಪ್ರತ್ಯಕ್ಷ ಪ್ರಮಾಣಗಳ ವಿಚಾರ, ಅನುಮಾನ ಪ್ರಮಾಣ, ಇವುಗಳನ್ನೆಲ್ಲ ಒಂದು ಕಥೆ ರೂಪದಲ್ಲೂ ಕೂಡ ಹೇಳ್ತಾರೆ. ಈಗ ನೋಡ್ಬೇಕಾಗಿದೆ. ಈಗ ನೋಡ್ರಿ, ಹೇಳ್ತೀನಿ. ಇಲ್ಲಿಂದ ಅಲ್ಲಿಗೆ ಪ್ರತ್ಯಕ್ಷ ಗೋಚರವಲ್ಲ, ಆತ್ಮನು ಪ್ರತ್ಯಕ್ಷ ಗೋಚರವಲ್ಲ, ಅನುಮಾನವೂ ಅಲ್ಲ, ಶಬ್ದ ಪ್ರತ್ಯಕ್ಷವನ್ನೇ ಅನುಸರಿಸ್ಕೊಂಡಿರ್ಬೇಕಾಗಿರುವುದರಿಂದ ಶಬ್ದ ಅಫ್ಕೋರ್ಸ್ ಶಬ್ದದಿಂದಲೇ ಹೇಳಬೇಕಲ್ಲ, ಅವುಗಳು ಈ ಪದಾರ್ಥಗಳು ಗೋಚರವಲ್ಲ. ಹೆಂಗ್ ನಂಬೋದು? ಅದರಿಂದ ಎಂಬುದು ಅವರ ಭಾವ. ಆದರೆ ಇದೆಲ್ಲ ಪ್ರತ್ಯಕ್ಷಾದಿಗಳಿಗೆ ಗೋಚರವಾಗಿರಬೇಕೆಂದು ಅವರು ಏರ್ಪಡಿಸಿಕೊಂಡಿರುವ ನಿಯಮಕ್ಕೆ ಆಧಾರ. ಇವರೆಲ್ಲ ಏನ್ ಮಾಡ್ಬಿಡ್ತಾರೆ, 3ರಲ್ಲಿ ಕರೆಕ್ಟ್ ಪ್ರತ್ಯಕ್ಷಕ್ಕೆ ಗೋಚರವಾಗಬೇಕು ಅಂತ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ಇದೇ ಪ್ರಮಾಣಗಳನ್ನ ಇನ್ನೊಂದು ಬಗೆಯಿಂದ ವಿಚಾರ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿಂದ ಏನದು? ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾನು ಹೋಗ್ತಾ ಇರ್ತೀನಿ ಸ್ಕೂಟರ್ನಲ್ಲಿ, ಸಮ್ಮರ್ ಹೋಗ್ತಾ ಇದ್ದಾಗ ಮಾವಿನ ಹಣ್ಣು ನೋಡ್ತೀನಿ. ನೋಡಿದ ತಕ್ಷಣ ಸ್ಕೂಟರ್ ನಿಲ್ಲಿಸ್ಬಿಟ್ಟಿದ್ದೆ. ಈಗ ನೋಡ್ರಿ, ಮಾವಿನ ಹಣ್ಣು ನೋಡಿದ್ಯಾವುದು? ಕಣ್ಣು. ಯಾವಾಗ ಕಣ್ಣು ಆ ಮಾವಿನ ಹಣ್ಣನ್ನು ನೋಡ್ತೋ, ಈಗ ನನ್ನ ಚಿತ್ತದಲ್ಲಿ ಹಿಂದೆ ವರ್ಷ ಮಾವಿನ ಹಣ್ಣು ತಿಂದಿದ್ದ ನೆನಪು ಸಂಸ್ಕಾರ ಇತ್ತಲ್ವಾ, ಜಿರಾಕ್ಸ್ನಲ್ಲಿ ಇತ್ತಲ್ಲ ಒಂದು ಕಾಪಿ, ಅದು ನೆನ್ಸ್ಕೊಂಡು ಓಹೋ ಮಾವಿನ ಹಣ್ಣು ಬಂದಿದೆ ಅಂತ ಹೇಳ್ತೀನಿ. ಈಗೇನ್ ಮಾಡ್ತೀನಿ, ಸ್ಕೂಟರ್ ನಿಲ್ಲಿಸ್ತೀನಿ, ಸ್ಟ್ಯಾಂಡ್ ಹಾಕ್ತೀನಿ, ಅಲ್ಲಿ ಹೋಗ್ತೀನಿ, ಮಾವಿನ ಹಣ್ಣು ಕೈನಲ್ಲಿ ತಗೊಂತೀನಿ. ಈಗ ಮಾವಿನ ಹಣ್ಣು ಅದರ ಕಣ್ಣುಗಳಿಗೆ ಏನೇನಪ್ಪ ಸಿಗುತ್ತೆ? ಅದರ ರೂಪ ಮತ್ತೆ ಅದರ ಬಣ್ಣ, ಕೆಂಪು ಇದೆಯೋ, ಯೆಲ್ಲೋ ಕಲರ್ ಇದೆಯೋ, ಗ್ರೀನ್ ಇದೆಯೋ ಗೊತ್ತಾಗುತ್ತೆ ಇಲ್ವೋ? ಬಣ್ಣ ಮತ್ತು ಅದರ ಆಕಾರ, ಮಲಗೂಬ ದೊಡ್ಡ ಆಕಾರ ಇದು ನೋಡ್ರಿ. ಒಂದೊಂದು ಇಂದ್ರಿಯಕ್ಕೆ 1 2 ಗೊತ್ತಾಗುತ್ತೆ. ಕಣ್ಣಿಗೆ ರೂಪ ಮತ್ತೆ ಬಣ್ಣ 2 ಬಿಟ್ರೆ 3ನೇದು ಗೊತ್ತಾಗಲ್ಲ. ಈಗೇನ್ ಮಾಡ್ಬೇಕು ನಾನು? ವಾಸನೆ ಕಣ್ಣು ನೋಡುತ್ತೇನೆ, ಗೊತ್ತಾಗುತ್ತೇನೋ? ಇಲ್ಲ, ಮೂಗಿಟ್ಕೋಬೇಕು. ಓಹೋ ಹಣ್ಣಾಗಿದೆ ವಾಸನೆ. ಆಮೇಲೆ ಏನಾಯ್ತು? ಅದು ಮೆತ್ತಗಿದೆಯಾ ಗಟ್ಟಿಗಿದೆಯಾ ಹೆಂಗ್ ಗೊತ್ತಾಗುತ್ತೆ? ನಾನು ಇಂದ್ರಿಯಗಳು ಉಪಯೋಗಿಸ್ಬೇಕು. ಅದನ್ನ ಮುಟ್ಟು ನೋಡಿದಾಗ ಗಟ್ಟಿ ಇದೆಯಪ್ಪ, ಕೊಳ್ತೋಗಿದ್ರೆ ಮೆತ್ತಗಿದೆ, ಇದು ನೋಡಿಲ್ಲ, ಮೆತ್ತಗಾಗ್ಬಿಡಿದ್ರು ಬೇಡ. ಅಲ್ಲಿಗೇನಾಯ್ತು? ಒಂದು ಇಂದ್ರಿಯ 1 2 ಅಷ್ಟನ್ನೇ ಗಮನಿಸೋದು. ಇನ್ನೇನಾಯ್ತು? ಈಗ ರುಚಿ ನೋಡ್ಬೇಕು. ಏನ್ ಮಾಡ್ಬೇಕು? ಕುಯ್, ಇದು ಸಿಗಿದೆಯೋ ಏನಿದೆಯೋ ಅಂದ್ರೆ, ಸ್ವಾಮಿ ಕುಯ್ದಿರೋದು ನೋಡಿ ಅಂತ ಅವ್ನು ಕುಯ್ದಿರೋದು ಒಂದು ಪೀಸ್ ಕೊಡ್ತಾನೆ. ನೀವು ಬಾಯಿಗೆ ಹಾಕೊಂಡ್ರಿ, ನಾಲ್ಗೆ ರುಚಿ ನೋಡ್ಬೇಕು, ಹೇಗಿದೆ ನೋಡ್ರಿ ಇದು. ಈಗ ಇದೆಲ್ಲ ಆಯ್ತು. ಇವು ಇಂದ್ರಿಯಗಳು ಇಷ್ಟಿಷ್ಟೇ,
ತಗೊಂಡೋಗಿದ್ದೆ ಹಿಂದೆ ಇರೋ ಬುದ್ಧಿ ಒಪ್ಸುತ್ತೆ. ಬುದ್ಧಿ ಏನ್ ಮಾಡುತ್ತೆ? ಏನು ಮಾಡೋದಿಲ್ಲ, ಫೈಲ್ ತಯಾರು ಮಾಡುತ್ತೆ. ಒಂದು ಫೈಲ್ ಏನಂತ, ಅದರ ಬಣ್ಣ, ರೂಪ, ಕಣ್ಣು ಹೇಳಿದ್ದು, ಆ ಕಿವಿ ಹೇಳಿದ್ದು, ಸ್ಪರ್ಶ ಹೇಳಿದ್ದು ಎಲ್ಲ ಮಾಡಿ ತಗೊಂಡ್ಬಂದು ಅದರ ಹಿಂದೆ ಅವರ ಅಣ್ಣ ಒಬ್ಬ ಇದ್ದಾನೆ, ಅವನು ಮೇಲ್ಗಡೆ ಆಫೀಸರ್, ಬುದ್ಧಿಗೆ ತಗೊಂಡೋಗಿ ಕೊಡುತ್ತೆ. ಬುದ್ಧಿ ಏನ್ ಮಾಡುತ್ತೆ? ಅದಕ್ಕೂ ಏನು ಫೀಡ್ ಆಗಿರ್ಬೇಕು ಹಿಂದೆಗಡೆ. ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಾಯಿ ಮಾವನಣ್ಣಂದ್ರೆ ಹಿಂಗಿರುತ್ತೆ ಅಂತ ಎಲ್ಲ ಫಿಗರ್ಗಳೆಲ್ಲ ತೋರಿಸಿ ಮತ್ತೆ ಎಷ್ಟೋ ವರ್ಷಗಳಿಂದ ಅವನು ತಿಂದು ಅನುಭವ ಆಗಿರುತ್ತಲ್ಲ, ಆ ಚಿತ್ತದಿಂದ ತಗೊಂಡ್ಬಂದು ಬುದ್ಧಿ ಇದು ಮಾವನಣ್ಣು, ಇದು ಮಲಗೂಬ, ಇದು ಈ ತರ ಜಾತಿ, ಆ ತರ ಜಾತಿ ಅಂತ ನಾವು ಕನ್ಫರ್ಮ್ ಮಾಡ್ಕೊಳಕ್ಕೆ ಅವನ್ನೂ ಹೇಳ್ತಾರೆ ಅಲ್ವಾ? ಅಲ್ಲಿಗೆ ಎಷ್ಟು ವಿಚಾರಗಳಾಯ್ತು ನೋಡ್ರಿ. ನಾನು ಇಂದ್ರಿಯಗಳು ಒಂದೇ ಸಾಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಆ ವಸ್ತು ಇರಬೇಕು, ಅದರ ಮೇಲೆ ಆ ಬೆಳಕು ಬೀಳಬೇಕು, ಬಿದ್ದಿದ್ದು ನನಗೂ ಇಂದ್ರಿಯಗಳಿಗೂ ಸಂಬಂಧ ಆಗಬೇಕು, ಆ ವಸ್ತುಗೂ ಇಂದ್ರಿಯಕ್ಕೂ. ಆ ಇಂದ್ರಿಯಗಳು ಒಂದೊಂದನ್ನೇ ನೋಡೋದು, ಎಲ್ಲ ನೋಡಿ ಹೇಳಕ್ ಬರಲ್ಲ. ಅಲ್ಲಿ ಇಂದ್ರಿಯಗಳು ಪೂರ್ತಿ ಇದು ಮಾವನಣ್ಣ ಅಂತ ಹೇಳಕ್ ಬರೋದಿಲ್ಲ. ಅದ್ರ ಹಿಂದೆಗಡೆ ಇರೋ ಮನಸ್ಸು ಒಂದು ಫೈಲ್ ಮಾಡಬೇಕು. ಅದ್ರ ಹಿಂದೆಗಡೆ ಇರೋ ಬುದ್ಧಿ ಇದು ಮಾವನ ಹಣ್ಣು, ಇದು ಮಲಗೂಬ, ಇದು ತೋತಾಪುರಿ, ಹಿಂಗೆ ಹೇಳಬೇಕು, ರಸ್ಪುರಿ ಹಿಂಗೆ ಹೇಳಬೇಕು. ಅದಕ್ಕೆ ಎಲ್ಲಿಂದ ಬರುತ್ತೆ ಫೀಡು? ಚಿತ್ತದಿಂದ. ಮತ್ತೆ ಇವನ್ನೆಲ್ಲ ತಗೊಂಡೋಗಿ ಯಾವನಿಗೆ ಒಪ್ಪಿಸ್ಬೇಕು? ಕಪ್ಪ ಕಾಣಿಕೆ ರಾಜನ ಕೊಡೋಂಗೆ ಹಿಂದೆಗಡೆ ಒಬ್ಬ ಇರ್ತಾನೆ. ಯಾವನವನು? ಯಾರು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಿಗೂ ಒಪ್ಪಿಸ್ಬೇಕು ಇವೆಲ್ಲ ತಗೊಂಡೋಗಿ? ಕಪ್ಪ ಕಾಣಿಕೆ ಯಾರಿಗೂ ಒಪ್ಪಿಸುತ್ತೆ? ರಾಜನಿಗೆ. ಇಲ್ಲಿಯ ರಾಜ ಜೀವಪ್ಪ. ಜೀವಪ್ಪ. ಅವನು ಪ್ರಮಾತೃ, ಅವನು ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರು ಸೇರಿ ಪ್ರಮಾತೃತ್ವ ಅಂತಿರ್ತಾನೆ. ಅವನಿಗೆ ಒಪ್ಪಿಸ್ತಾ ಇರುತ್ತೆ. ಹೇಗಿದೆ ನೋಡ್ರಿ ಇದು. ಅಲ್ಲಿಗೆ ಒಂದು ವಸ್ತು ನಾನು ಡಿಸಿಷನ್ ಮಾಡಬೇಕಾದ್ರೆ ಇಷ್ಟು ಡಿಪೆಂಡ್ ಆಗಬೇಕು. ನಾನು ಮೂಗು ಕೆಟ್ಟೋಗ್ಬಿಟ್ಟಿದ್ರೆ ಗೋವಿಂದ, ಅದ್ರ ವಾಸನೆ ಹೇಳಕ್ ಬರೋಲ್ಲ. ಕಣ್ಣು ಸರಿಯಾಗಿ ಕಾಣದೇ ಇದ್ರೆ ಅದರ ಬಣ್ಣ ಆಕಾರ ಗೋವಿಂದ. ಅದ್ರ ಜೊತೆಗೆ ನಾನು ಮನಸ್ಸೇ ಇಲ್ಲದೆ ಇದ್ರೆ ಹೆಂಗ್ ಮಾಡ್ತೀರಾ? ಅವನು ಕೋಮದಲ್ಲಿ ಇದ್ರೆ ಗೋವಿಂದ, ಏನ್ ಮಾಡಿದ್ರು ಆಗಲ್ಲ. ಇನ್ನು ಅವನ ಮನಸ್ಸಿದೆ, ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ, ಮೆಂಟಲ್ ಹಾಸ್ಪಿಟ್ಲ್ ಅವನು ಕೊಡ್ರಿ, ಅವನ ಮಾವನನ್ನು ತೋರಿಸಿದ್ರೆ ಅವನು ಇದನ್ನ ದ್ರಾಕ್ಷಿ ಅಂತ ಕರೀತಾನೆ. ಏನ್ ಮಾಡ್ತೀರಾ? ಅವನ ಮೆಂಟಲ್ ಕೆಟ್ಟೋಗ್ಬಿಟ್ಟಿದೆ. ಹೀಗೆಲ್ಲ ಹೆಚ್ಚು ಕಡಿಮೆ ಆಗತ್ತೆ. ಸೊ ಇದನ್ನೇ ಹೇಳ್ತಾ ಇದ್ದೀವಿ. ಅಲ್ಲಿಗೆ ಏನ್ ಮಾಡ್ತಾರೆ? ಇವು ಈಗ ನಾನು ನಿಮ್ಮನ್ನ ಒಂದು ಬೇರೆ ಇದಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಹತ್ರ ಪುಸ್ತಕ ಇದ್ರೆ ನೋಡ್ಕೊಳ್ರಿ, ತುಂಬಾ ಚೆನ್ನಾಗಿ ಬರುತ್ತೆ. ಆ ಪುಸ್ತಕ ಓಪನ್ ಮಾಡ್ತಾ ಇದ್ದೀನಿ, ನಿಮಗೆ ಕಳಿಸಿದ್ದೀನಿ. ಬಟ್ ಇವತ್ತು ನಿಮ್ಮ ಹತ್ರ ಯಾರ ಹತ್ರನೂ ಆ ಪುಸ್ತಕ ಇರೋಲ್ಲ. ಅಲ್ಲಿ ನಾನು ತೋರಿಸ್ತೀನಿ. ಇದಕ್ಕೆ ಪೂರ್ತಿ ಒಂದು ಆನ್ಸರ್ ಸಿಗುತ್ತೆ. ಇದನ್ನ ವೇದಾಂತ ಲೇಖನಗಳು ಅಂತ ಕೃಷ್ಣಸ್ವಾಮಿ ಅಯ್ಯರ್ ಅವರು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಗುರುಗಳು ಬರೆದಿರೋದು. ತುಂಬಾ ಚೆನ್ನಾಗಿದೆ. ವೃಷಭಾಲಯ ಅಂತ ಅದ್ರ ಪಾಠ ಮಾಡ್ತಾ ಇದ್ದೀನಿ. ಅದು ಮಾಡಿದಾಗ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೇಮ್ ನಾನು ಏನು ಹೇಳಿದ್ನೋ ಅದರ ಸಾರಾಂಶ ಇಲ್ಲಿ ಬರುತ್ತೆ, ಸ್ವಲ್ಪ ಗಮನಿಸಿ. ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮೊದಲು ಇದನ್ನ ಬೆಂಗಳೂರನ್ನ ಕಲ್ಯಾಣಪುರ ಅಂತ ಕರಿತಾ ಇದ್ರಂತೆ. ಈಗ ಅದನ್ನ ಬೆಂಗಳೂರು ಅಂತೀವಿ. ಅದು ದಕ್ಷಿಣ ಭಾಗದಲ್ಲಿ ಇರೋ ವೃಷಭಾಲಯ ಅಂತ ಒಂದಿದೆ. ಅದಕ್ಕೆ ಬಸವನ ಗುಡಿ ಅಂತ ಹೆಸರು. ಅಲ್ಲಿ ಏನಿದೆ? ಆ ಗುಡಿ ಸಮೀಪದಲ್ಲಿ ಒಂದು ಆಂಜನೇಯ ದೇವಸ್ಥಾನ, ಗಣಪತಿ ದೇವಸ್ಥಾನ, ಮತ್ತೆ ಇನ್ನೊಂದು ದೊಡ್ಡ ಬಸವಣ್ಣ ಇದೆ, ಕಲ್ಲಿಂದು, ತುಂಬಾ ದೊಡ್ಡ ಬಸವಣ್ಣ. ನಮ್ಮ ಕರ್ನಾಟಕದಲ್ಲಿ ಅದೇನೋ ದೊಡ್ಡದು ಅಂತಾರೆ. ಐ ಥಿಂಕ್ ಮೈಸೂರಿನಷ್ಟು ದೊಡ್ಡದಿಲ್ವೇ ಏನೋ, ಬಟ್ ನಮ್ಮ ಕರ್ನಾಟಕದಲ್ಲೇ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೆ ವೃಷಭಾಲಯ. ವರ್ಷದಲ್ಲಿ ಒಂದ್ಸಾರಿ ಅಲ್ಲಿ ಜಾತ್ರೆ ಮಾಡ್ತಾರೆ. ಬೆಂಗಳೂರಿನವ್ರಿಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಕಡಲೆಕಾಯಿ ಪರ್ಸೆ ಅಂತಾರೆ, ಎಲ್ಲರೂ ಸೇರ್ತಾರೆ. ನಾವು ಕೂಡ ಅವಾಗ ಹೋಗ್ತೀವಿ, ಮನೆ ಕೂಡ ಹೋಗಿದ್ವಿ.
ಆ ಜಾತ್ರೆ ಟೈಮ್ನಲ್ಲಿ ಅಲ್ಲೂ ನಿಂತ್ಕೊಳ್ಳೋಕೆ ಸಮಯ ಸಿಗೋಲ್ಲ. ಅಲ್ಲಿ ಬೆಟ್ಟ ಇದೆ, ಸ್ವಲ್ಪ ಹತ್ಕೊಂಡು ಹೋಗ್ಬೇಕು, ಮೆಟ್ಲುಗಳಿದೆ. ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಕಡಲೆಕಾಯಿ ಪರ್ಸೆ, ಕಡಲೆಕಾಯಿ, ಬೆಲ್ಲ ಇವೆಲ್ಲ ತಗೊಂಡು ಆ ಬೆಟ್ಟದ ಹತ್ರ ಹೋಗಿ ಕೂತ್ಕೊಂಡು ಎಲ್ಲರೂ ಅವರೆಲ್ಲ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಕಡಲೆಕಾಯಿ ಬೆಲ್ಲ ಎಲ್ಲ ಹಂಚ್ಕೊಂಡು ತಿನ್ಕೊಂಡು ಕೊಟ್ಕೊಂಡು ಸಂತೋಷವಾಗಿ ಕಾಲ ಕೊಡ್ಕೊಂಡು ಸಾಯಂಕಾಲದ ಮೇಲೆ ರಾತ್ರಿ ಮೇಲೆ ಎಲ್ಲರೂ ಮನೆಗಳಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದು ಸಲ ಏನಾಯ್ತಂತೆ, ಕೆಲವರು ಸ್ನೇಹಿತರೊಡನೆ ಯಾರೋ ನಮ್ಮ ಕೃಷ್ಣಸ್ವಾಮಿ ಅಯ್ಯರವರು ರಾತ್ರಿ ದರ್ಶನ ಮಾಡಬೇಕು ಅಂತೆಲ್ಲ ನೋಡಿಕೊಂಡು ಅವರೂ ಕೂಡ ಮಾಡಿ ರಾತ್ರಿ 9 ಗಂಟೆ ಆಗಿತ್ತಂತೆ. ಆ ಬಸವಣ್ಣನ ದೇವಸ್ಥಾನ ಆಲಯ ಇತ್ತಲ್ಲ, ಅದರ ಮೇಲೆ ಹತ್ಕೊಂಡು ಹೋದ್ರು ಇವ್ರ ಜೊತೆನಲ್ಲಿ ಕೆಲವು ಸ್ನೇಹಿತರು ಎಲ್ಲ ಹೋಗಿ. ಎಲ್ಲರೂ ಆ ಬೆಟ್ಟದ ಮೇಲೆ ಕೂತ್ಕೊಂಡವಾಗ ಎಲ್ಲರೂ ಕೂತ್ಕೊಂಡು ಹೀಗೆ ಅವರು ಕೂಡ ಕಡಲೆಕಾಯಿ ಗಿಡ್ಲೆಕಾಯಿ ಬೆಲ್ಲ ತಿನ್ಕೊಂತ ಮಾತಾಡ್ತಾ ಇದ್ರಂತೆ. ಯಾರೋ ಹೇಳಿದ್ರಂತೆ, ಈ ಗುಡಿ ಯಾವಾಗ ಕಟ್ಟಿರ್ಬೋದು, ಈ ನಂದಿಯ ಮಹತ್ವ ತುಂಬ ಜನ ಹೇಳ್ತಾರಲ್ಲ, ಏನದು? ಎಲ್ಲರೂ ರಾತ್ರಿ ಮಲಗದ ಮೇಲೆ ಈ ನಂದಿ ಪಕ್ಕದಲ್ಲಿ ಒಂದು ಆಂಜನೇಯ ಇದೆ, ಅದು ದೊಡ್ಡ ವಿಗ್ರಹನೇ, ಇನ್ನೊಂದು ಗಣಪತಿ ದೇವಸ್ಥಾನ ಇದೆ. ಈ ನಂದಿ ಅನ್ನೋವನಿಗೆ ಇವರಿಬ್ರು ಸಹಾಯ ಮಾಡ್ತಾ ಇರ್ತಾರೆ. ಇವರು ಮೂವರು ಕೂಡ ಸೇರ್ಕೊಂಡು ಅಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಶಬ್ದ ಪ್ರಮಾಣ. ನಂದಿ ರಾತ್ರಿ ಹೊತ್ತು ಊರಿನಲ್ಲೆಲ್ಲರೂ ಮಲಗಿದ್ದಾಗ ಹೋಗಿದ್ದೆ ಭಕ್ತರನ್ನ ಕಾಪಾಡೋದು, ಕಾಯಿಲೆ ಕಸಾಲೆಗಳು ವಾಸಿ ಮಾಡೋದು, ಇವುಗಳನ್ನ ಮಾಡ್ತಾ ಇರ್ತಾನೆ ಅಂತೆ ಕಂತೆ ಅಂತ ಇದು ಮಾತಾಡ್ತಾ ಇರ್ತಾರೆ. ಎಲ್ಲರೂ ಕೇಳಿರ್ತಾರೆ ಅಂತ ಇವರು ವಿಚಾರ ಎತ್ತಿದರಂತೆ. ಆದ್ರಿಂದ ಹೀಗೆಲ್ಲ ಮಾತು ಬಂತು. ತನ್ನ ಸಾನ್ನಿಧ್ಯದಿಂದ ಧರ್ಮವನ್ನು ಭೂಲೋಕದಲ್ಲಿ ಸ್ವೀಕರಿಸುವುದಕ್ಕಾಗಿ ಚತುರ್ಮುಖ ಬ್ರಹ್ಮನಿಂದಲೇ ಸ್ಥಾಪಿತವಾಯಿತೆಂದು ನಂದಿಗೆ ಸಹಕಾರ ಆಗಲಿ ಅಂತ ಆಂಜನೇಯ ವಿಘ್ನೇಶ್ವರನ ಸಮೀಪದಲ್ಲೇ ಆ ಬ್ರಹ್ಮನ ಇರುವಿನಿಂದಲೇ ಅವನಿಗೆ ಇಟ್ಟಿದ್ದಾರಲ್ಲಿ ಅನ್ನೋದು. ಆಮೇಲೆ ಏನಾಯಿತು, ಇದು ರಾತ್ರಿ ಹೊತ್ತು ನಂದಿ ಹೋಗೋದು ಇವೆಲ್ಲ ನಡೀತಾ ಇದೆ ಅಂತ ಹಿಂಗೆ ಮಾತಾಡ್ತಾ ಇದ್ರಂತೆ. ಹೀಗೆ ಕೊನೆಗೆ ಅನೇಕರಿಗೆ ಆದಿ ವ್ಯಾಧಿಗಳನ್ನ ನಿವಾರಣೆ ಮಾಡೋದು, ಕಾಯಿಲೆ ಕಸಾಲಗಳು, ಆದಿ ವ್ಯಾಧಿ ಇರ್ಲಿ ಅದ್ರ ಬಗ್ಗೆ ನಮ್ಗೆ 2 ಥರ ಕಾಯಿಲೆಗಳಿದೆ, ಆದಿಜ ವ್ಯಾಧಿಜ. ಗೊತ್ತಿದ್ರೆ ದಿವ್ಯ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲ ನನ್ನ ಪ್ರವಚನ ಯಾರಾದರೂ ಕೇಳಿದ್ರೆ ಗೊತ್ತಿರುತ್ತೆ. 2 ಥರ ಕಾಯಿಲೆಗಳು. ಯಾವುದದು ಆದಿಜ ವ್ಯಾಧಿಜ? ಯಾರಾದರೂ ಹೇಳ್ತೀರಾ? ಆದಿಜ ಕಾಯಿಲೆ ಅಂದ್ರೆ ಯಾವುದು, ವ್ಯಾಧಿಜ ಕಾಯಿಲೆ ಅಂದ್ರೆ ಯಾವುದು? ಅಂದ್ರೆ ಹಿಂದಿನವರಿಂದ ಬಂದಿರುತ್ತಲ್ಲ ಸರ್, ಅದು ಏನೇನು? ನಮ್ ತಂದೆ ತಾಯಿಗೆ ಅವ್ರಿಗೆ ಯಾರಿಗಾದ್ರೂ ಇರುತ್ತಲ್ಲ ಸರ್, ಅದು ಬರುತ್ತೆ ಅಂತನಾ ಸರ್? ಅಲ್ಲ, ಇಲ್ಲಿ ಆದಿಜ ಯಾವಾಗ ಬಂತೋ, ಎಲ್ಲಿ ಬಂತೋ, ಹೇಗ್ ಬಂತೋ ವಿ ಡೋಂಟ್ ನೋ. ಭವರೋಗ, ಅದರ ಸಿಂಪ್ಟಮ್ಸೇ ಗೊತ್ತಿಲ್ಲ ನಮಗೆ, ಅದಕ್ಕೆ ನಮ್ಗೆ ಅದು ಕಾಯಿಲೆ ಅಂತ ಅನ್ಸೋದೇ ಇಲ್ಲ. ಭವರೋಗ. ಇನ್ನೊಂದು ಆದಿಜ ವ್ಯಾಧಿಜ. ಈ ವ್ಯಾಧಿಜ ಅಂತ ಅದು ಯಾವ್ದ್ರಿಂದ ಬರುತ್ತೆ? ಅದು ಈ 19 ಮುಖಗಳಿದೆ, ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್, ಅದರಿಂದ ಬರುತ್ತೆ. ಅದಕ್ಕೆ ಇದರಲ್ಲಿ 2 ಥರ ಉಂಟು. ಯಾವುದರಲ್ಲಿ? ಆದಿಜ ಒಂದೇ ಇರೋದು, ಭವರೋಗ ಅಂದ್ರೆ ಏನು? ಯಾರಾದ್ರೂ ಗೊತ್ತಾ ಭವರೋಗ ಅಂದ್ರೆ ಏನು? ಏನ್ ಭವರೋಗ ಅಂದ್ರೆ? ಯಾರಾದ್ರೂ ಹೇಳಿ ಬೇಗ. ಈ ಶರೀರ ಸಂಸಾರ ತಾಪತ್ರಯಗಳು ಸರ್. ಏನಮ್ಮ ವಿಶಾಲ? ತಾಪತ್ರಯಗಳು 3 ಅಂತಾರಲ್ಲ ಸರ್. ಅಲ್ಲ, ಅದಲ್ಲ. ಶರೀರ ನಾನು ಅಂತ ತಿಳ್ಕೊಂಡಿದೀವಲ್ಲ ಸರ್, ಅದು ಭವರೋಗ ಅಂದ್ರೆ. ಇನ್ಯಾರೋ ಏನೋ ಹೇಳಿದ್ರಲ್ಲ, ಯಾವುದು? ಯಾರೋ ಏನೋ ಹೇಳ್ತಾ ಇದ್ರು.
ಶರೀರ ನಾನು ಅಂತ ತಿಳ್ಕೊಂಡಿದೀವಲ್ಲ ಸರ್, ಈ 19 ಮುಖಗಳು ನಾನಲ್ದೇ ಇರೋದ್ರಲ್ಲಿ ನಾನು ಅಂತ ತಪ್ಪು ತಿಳುವಳಿಕೆ ಆಗಿದೆಯಲ್ಲ ಸರ್, ಇದು ಭವರೋಗ. ಹುಟ್ಟು ಸಾವುಗಳು, ಜನ್ಮ, ಈ ಸೈಕಲ್ ಸಿಕ್ಕಾಕೊಂಡಿದ್ದೀವಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ, ಇದನ್ನ ಭವರೋಗ ಅಂತ ಕರೀತಾರೆ. ಎಲ್ಲ ಒಂದೇ, ಎಲ್ಲ ಒಂದೇ. ಇದು ಇಷ್ಟಕ್ಕೆ ಈ ಪೂರ್ತಿ ಇದನ್ನ ತಪ್ಪಿಸ್ಕೊಳ್ಳೋದೇ ಪರ್ಮನೆಂಟ್ ಕಾಯಿಲೆ ವಾಸಿ ಆಗ್ಬೇಕು. ಬಟ್ ನಮ್ಗೆ ಅದ್ರ ಇದು ಕಾಯಿಲೆ ಯಾವ ಕಾಯಿಲೆ ಹೆಸರು ಕೇಳಿಲ್ಲ, ಅದ್ರ ಸಿಂಪ್ಟಮ್ಸ್ ಇಲ್ಲ, ನಮ್ಗೇನೋ ಅದ್ರ ರೋಗ ಅಂತ ಅನ್ಸೋದು ಇಲ್ಲ. ಹೇಗಿದೆ ನೋಡ್ರಿ. ನನ್ನ ಎಷ್ಟೋ ಜನ ಹಾಸ್ಯ ಮಾಡ್ತಾ ಇದ್ದೀರ, ನೀನೆ ನಮ್ಮ ಡಾಕ್ಟರ್ಗಳು, ನೀನೆಂತ ಡಾಕ್ಟ್ರ, ನಮ್ದು ನೋಬಲ್ ಪ್ರೊಫೆಷನ್ ಅಂತಾರೆ, ನೀನು ಅದನ್ನೇನೋ ಬಿಟ್ಟು ಹೋಗಲ್ಲೆಲ್ಲೋ ಗೊಡ್ಡ ಪುರಾಣ ರಾಮಾಯಣ ಮಹಾಭಾರತ ಬರ್ಕೊಂಡ್ಬಿಟ್ಟಿದ್ದೇನೆ, ಅವನೆಲ್ಲ ಥೂರ್ತ ಬೈತಾ ಇದ್ದಾನೆ. ನಾನು ಹೇಳ್ತಾ ಇದ್ದೆ, ಏನ್ ಅನ್ಕೊಂಡ್ಯೋ, ಡಾಕ್ಟರ್ ಆಗೋನ್ ನಾನಿವಾಗ. ಯಾಕೆ ಅನ್ನ, ಮೊದಲು ನಾನು ಡಾಕ್ಟರ್ ಆಗಿ ಇದ್ದಾಗ ನನಗೂ ಯಮಧರ್ಮರಾಜನಿಗೂ ಫೈಟಿಂಗ್. ನಾನು ಪೇಷಂಟ್ಗಳನ್ನ ಹಿಂಗೆ ಹೇಳ್ಕೊಂಡ್ಬರ್ಬೇಕು, ಯಮಧರ್ಮರಾಜ ಹಂಗೆ ಹೇಳ್ಕೊಂಡ್ಬರ್ಬೇಕು. ಯಾರು ಗೆಲ್ತಾ ಇದ್ರು? ಯಮಧರ್ಮರಾಜನೇ. ಈಗೇನಾಯ್ತು? ನಾನೇನ್ ಗೊತ್ತಾ, ಹುಟ್ಟು ಸಾವೇ ನಮ್ಮ ಹತ್ರಕ್ಕೆ ಬರ್ಬಾರ್ದು, ಹುಟ್ಟಿದ್ದೀನಿ ನಾನು ಸಾಯೋನ ಅಲ್ಲ ಅಂಥ ವಿದ್ಯೆ ನಾನು ಕಲಿತಾ ಇದ್ದೀನಿ, ಕಲಿತೀನಿ, ನಿಮ್ಗೂ ತೋರಿಸ್ಕೊಡ್ತೀನಿ ರೋ. ಡಾಕ್ಟರ್ ಮೊದಲನೇ ಸರ್ ನಮ್ಮ ಮಾತಾಜಿ ನಾನು ನೋಡಿದಾಗ ನಿಮ್ಮನ್ನ ಡಬಲ್ ಡಾಕ್ಟರ್ ಮಾಡ್ತೀವಿ ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಡಬಲ್ ಡಾಕ್ಟರ್ ಅಂದ್ರೆ ಇದು. ನಾವು ಕಲ್ತಿರೋದು ಜುಜುಬಿ, ಅದರಲ್ಲಿ 2 ಥರ ಕಾಯಿಲೆ, ಸೈಕೋಸೊಮ್ಯಾಟಿಕ್. ಒಂದು ದೇಹಕ್ಕೆ ಬರೋದು, ಇನ್ನೊಂದು ಸೈಕೋಸೊಮ್ಯಾಟಿಕ್. ದೇಹಕ್ಕೆ ಬರೋದು ಯಾವುದು? ಮೊದಲು ಬರ್ತಾ ಇತ್ತು ಇನ್ಫೆಕ್ಷನ್ಸ್, ಏನದು? ಕಾಲರಾ, ಟೈಫಾಯ್ಡ್, ಮಲೇರಿಯಾ, ಪೋಲಿಯೋ, ಇವಕ್ಕೆಲ್ಲ ಈ ವ್ಯಾಕ್ಸಿನೇಷನ್ಸ್ ಕಂಡುಹಿಡಿದ್ಬಿಟ್ರು. ಈವನ್ ಕರೋನಾ ವ್ಯಾಕ್ಸಿನೇಷನ್ ಕಂಡುಹಿಡಿದ್ಬಿಟ್ರು. ಈಗ ಅವೆಲ್ಲ ಕಾಯಿಲೆಗಳೇ ಇಲ್ಲ, ಮತ್ತೆ ಆ ಕಾಯಿಲೆಗಳೇ ಬರ್ದೇ ಇರಂಗೂ ಮಾಡಿಬಿಟ್ರು. ಹೆಂಗಿದೆ ಇವಾಗಲೇ ಏನಾದರೂ ಬಂದ್ರೆ ಅದಕ್ಕೊಂದು ವ್ಯಾಕ್ಸಿನೇಷನ್ ಮುಗಿದೋಯ್ತು. ಇಂಥ ಕಾಯಿಲೆ ಇಲ್ಲ, ಆಕ್ಸಿಡೆಂಟ್ಸ್ ಆಗೋದು ಇಷ್ಟೇ. ಆಗಿನ ಕಾಲದಲ್ಲಿ ಅಷ್ಟೇ ಬರ್ತಾ ಇದ್ದಿದ್ದು. ನೆಕ್ಸ್ಟ್ ಇನ್ನೊಂದು ಕಾಯಿಲೆ ಯಾವುದು? ಇದಕ್ಕೆ ನಮ್ಮ ಹಿಂದೆ ಟ್ರೀಟ್ಮೆಂಟ್ ಹೇಳ್ತಾ ಇದ್ದಿದ್ದು, ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ದೀನಿ, ಬಟ್ ಜಸ್ಟ್ ಬೇಗ ಮುಗಿಸ್ಬಿಡ್ತೀನಿ. ಇದಕ್ಕೆ ಟ್ರೀಟ್ಮೆಂಟ್ 3: ಮಂತ್ರ, ಮಣಿ, ಮಂತ್ರ, ಔಷಧ. ಔಷಧ ಅಂದ್ರೆ ಗಿಡಮೂಲಿಕೆ, ಮಣಿ ಅವೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಬಿಟ್ಬೇಡ. ಮಣಿ, ಮಂತ್ರ, ಔಷಧ, ಇದಕ್ಕೆ ಇಷ್ಟೇ. ಇವಕ್ಕೆಲ್ಲ ವ್ಯಾಕ್ಸಿನೇಷನ್ಸ್ ಕಂಡುಹಿಡಿದ್ಬಿಟ್ಟು ಹೇಳಬೇಕು ಅಂದ್ರೆ ಇವಾಗ ಕಾಯಿಲೆಗಳೇ ಇಲ್ಲ. ಈಗ ನೆಕ್ಸ್ಟ್ ಏನು? ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್, ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಹಾರ್ಟ್ ಅಟ್ಯಾಕು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಟೆನ್ಷನ್, ಹೆಡ್ಡೇಕು, ಆಮೇಲೆ ಡಿಪ್ರೆಷನ್ನು, ಇಂಥ ದೊಡ್ಡ ರೋಗಗಳು ಯಾತ್ರಿಂದ ಬರೋದಿದು? ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್. ಏನದು? ಹೊಟ್ಟೆ ಕಿಚ್ಚು, ಇಂಥದ್ದು ಇದರಿಂದ ಬರೋದು. ಇರ್ಲಿ ಬಿಡ್ರಿ, ಇದಕ್ಕೂ ಕೂಡ ನಮ್ಮ ಎಲ್ಲದಕ್ಕೂ ಟ್ರೀಟ್ಮೆಂಟ್ ನಮ್ಮ ವೇದಾಂತವೇ. ಈಗ ಇಲ್ಲಿ ಬೇಡ, ಇನ್ನು ಮುಂದಕ್ಕೆ ಹೋಗೋಣ. ನಾವು ಇಲ್ಲಿ ಯಾಕೆ ಹೇಳಕ್ ಬಂದೆ ಅಂದ್ರೆ, ಇಲ್ಲಿ ಅದರ ಬಂದಿದ್ರಿಂದ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಯ್ತು. ಏನಂತಾರೆ? ಆದಿಜ ವಾದಿಜಗಳಿಗೆ ನಿವಾರಣೆ ಮಾಡಿರುವನಂತಲೂ ಹೇಳಿದರು. 2 ಕಾಯಿಲೆಗಳು. ಅದಕ್ಕೆ ಭಕ್ತರನ್ನ ಕಾಪಾಡೋದಕ್ಕೋಸ್ಕರ ಹೀಗೆ ಹೇಳಿದರು. ಕೆಲವರು ಇದು ಕಟ್ಟುಕತೆ, ಬರಿಯ ವಿನೋದ ವಿಲಾಸ ತೋರಿಸುತ್ತೆ ಅಂತ ಕೆಲವರು ಹೇಳಿದ್ರ. ಹೀಗೆ ನಾವು ಇದನ್ನೇ ವಿಚಾರ ಕೂತ್ಕೊಂಡು ಇವರೆಲ್ಲ ಮಾತಾಡ್ತಾ ಇದ್ದಂಗೆ ಒಬ್ರು ಆ ದೇವಸ್ಥಾನದ ಕಡೆಯಿಂದ ಯಾರೋ ಒಬ್ಬರು ನಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಮುಖದಲ್ಲಿ ಏನೋ ತೇಜಸ್ಸಿದೆ. ಇವರೆಲ್ಲ ಬೆಟ್ಟದ ಮೇಲೆ ಕೂತ್ಕೊಂಡು ಕಡಲೆಕಾಯಿ ತಿನ್ಕೊಂಡು ಮಾತಾಡ್ತಾ ಇದ್ದವರು ಅವರು ಹತ್ರ ಬಂದ್ರು. ಬಂದಿದ ತಕ್ಷಣ ಇವ್ರಿಗೆ ಏನೋ ಎಲ್ಲರೂ ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು. ಅವ್ರ ಮುಖದಲ್ಲಿ ಆ ತೇಜಸ್ಸು, ಓಜಸ್ಸು, ಅವ್ರು ನೋಡಿದ್ರು ಏನೋ ಒಂದು ಖುಷಿ. ಅವರು ಬಂದವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನಿಮ್ ಮಾತಾಡೋದು ನನಗೂ ತುಂಬಾ ಖುಷಿ ಆಯ್ತು. ಈ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇದು ಸತ್ಯವೋ ಅಲ್ವೋ ಅಂತ ಬಂದಿದ ತಕ್ಷಣ ಅದು ಹೇಳೋಕ್ ಶುರು ಮಾಡಿ. ಇವ್ರೆಲ್ರಿಗೂ ಇನ್ನೂ ಆಶ್ಚರ್ಯ ಆಗೋಯ್ತು. ಅರೆ, ಇವ್ರು ನಾವು ಮಾತಾಡಿದ್ದೇನು ಕೇಳಿ ಈಗ ತಿರ್ಗ ಬರ್ತಾ ಇದ್ದಾರೆ. ಇನ್ನು ಇವ್ರಿಗೆಲ್ಲ ಗೊತ್ತೇನೋ ನಮ್ಗೆ, ಇವರು ಮೋಸ್ಟ್ಲಿ ಇವ್ರಿಗೆಲ್ಲ ಗೊತ್ತು
ಅಂತ ಅನ್ಕೊಂಡು ಅವ್ರಿಗೂ ಕರೆದು ನೀವೇನು ನಿಮ್ಮ ಸಂಶಯಗಳು ನಾನು ಹಂಚ್ಕೊಳಂತ ಬಂದೆ ಅಂತ ಖುಷಿ ಆಗೋಯ್ತು ಅವ್ರಿಗೆ. ಕೊನೆಗೆ ಅದರಲ್ಲಿ ಒಬ್ರು ಹೇಳಿದ್ರು, ಯತಿವರ್ಯರೇ, ಈ ನಂದಿಯ ವಿಹಾರಗಳು ಈ ವಿಚಾರಗಳು ಇದೆಯಲ್ಲ, ಇದು ಸತ್ಯವೋ ಅಸತ್ಯವೋ ನಾವಿದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಶಿಲೆ ಓಡಾಡೋದು, ಮಾತಾಡೋದು, ಈ ಊರಿನಲ್ಲಿರೋ ಕಾಯಿಲೆ ಕಸಾಲೆಗಳು ವಾಸಿ ಮಾಡೋದು, ಧರ್ಮದಲ್ಲಿರೋರನ್ನ ಕಾಪಾಡೋದು, ಇವೆಲ್ಲ ಸುಮ್ಮನೆ ಕಟ್ಕತೆನಾ ಅಂತ. ಅದಕ್ಕೋಸ್ಕರ ಅವ್ರು ಹೇಳೋದು, ಇದು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರೋಧವಲ್ವಾ? ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರೋಧವಲ್ಲ. ಇವತ್ತು ನಾನು ನಿಮಗೆಲ್ಲ ಓದಿಸಿದ್ದೇನೆ. ಪ್ರತ್ಯಕ್ಷ ಪ್ರಮಾಣ ಇದು ನಂಬಕ್ಕಾಗಲ್ಲ. ಕಾಕಮ್ಮನ ಕತೆ, ಗೋವಮ್ಮನ ಕತೆ. ಆದ್ದರಿಂದ ಈ ವಿಷಯದಲ್ಲಿ ನಾವು ಸಂಶಯ ಪಡ್ತಾರೆ, ಸಹಜವಾಗಿದೆಯಲ್ಲ ಅಂದು. ಅದಕ್ಕೆ ಯತಿಗಳು ನಕ್ಕಿ, ಪ್ರತ್ಯಕ್ಷ ಪ್ರಮಾಣದ ಪ್ರತ್ಯಕ್ಷವಾಗಿ ತೋರುವುದೆಲ್ಲ ಸತ್ಯವಾದೀತೆ. ನಿಮಗೆ ಪ್ರತ್ಯಕ್ಷವಾಗಿ ಏನೇನು ತೋರುತ್ತೋ ಅದೆಲ್ಲ ಸತ್ಯವಾಗಿರೋದು ಸಾಧ್ಯ ಇದೆಯಾ? ಈಗ ತಾನೇ ನಿಮ್ಮ ಅದ್ರ ಡಿಫೆಕ್ಟ್ ತೋರಿಸ್ದೆ. ಏನು ಕಣ್ಣಲ್ಲಿ ಡಿಫೆಕ್ಟ್ ಇರ್ಬೋದು, ಮತ್ತಿನ್ನೇನು ಮನಸ್ಸಿನಲ್ಲಿ ಹೆಚ್ಚು ಕಡಿಮೆ ಇರ್ಬೋದು. ಈ ಥರ ಪ್ರತ್ಯಕ್ಷ ಪ್ರಮಾಣ ಕರೆಕ್ಟ್ ಅಂತ ಹೇಳಕ್ ಬರೋಲ್ಲ. ಈಗ ಶಬ್ದ ಪ್ರಮಾಣ ನಂಬ್ಕೋಬೇಕು. ಇದು ಬೆಟ್ಟದ ಮೇಲೆ ಬೆಂಕಿ ಇದೆ, ಅದು ಪ್ರತ್ಯಕ್ಷ ಪ್ರಮಾಣ ಮೇಲೆ ಡಿಪೆಂಡ್ ಆಗಬೇಕಾಗಿರೋದು. ಇನ್ನು ಇಲ್ಲಂತೂ ಇವ್ರ ಪ್ರಕಾರ ಪ್ರತ್ಯಕ್ಷ ಪ್ರಮಾಣ ಹೇಗೆ ನಂಬ್ಕೊಂತೀರಾ ಅಂತ ಇವತ್ತು ಪ್ರಶ್ನೆ ಆಗ್ತದೆ. ಅದಿರ್ಲಿ, ಮೊದಲು ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅದನ್ನ ಫಸ್ಟ್ ನಿಶ್ಚಯ ಮಾಡ್ಕೊಂಡ್ರಪ್ಪ, ಹಾಗಂದ್ರೆ ಏನು ಅಂತ ಕೇಳಿದ್ರು. ಆ ಗುಂಪಿನಲ್ಲಿ ಅವರೆಲ್ಲ 4-5 ಜನ ಸ್ನೇಹಿತರಲ್ಲಿದ್ರಲ್ಲ, ಅವರೆಲ್ಲ ಒಬ್ಬ ನ್ಯಾಯಶಾಸ್ತ್ರ ಸಂಪೂರ್ಣವಾಗಿ ಓದ್ಕೊಂಡಿದ್ದ. ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ. ಅವನು ಪಂಡಿತನು. ಅವನ ಹೆಸರು ತಿಮ್ಮಣ್ಣ ಭಟ್ರು. ಅವನು ಠಕ್ ಅಂತ ಉತ್ತರ ಕೊಟ್ಬಿಟ್ಟ. ಪ್ರತ್ಯಕ್ಷ ಪ್ರಮಾಣ ಎಂದಿದ ತಕ್ಷಣ ಏನು ಅಂತ ಸಂಸ್ಕೃತ್ನಲ್ಲಿ ಏನದು? ಪ್ರತ್ಯಕ್ಷವೆಂದರೆ ಇಂದ್ರಿಯಾರ್ಥ ಸನ್ನಿಕರ್ಷ ಜನ್ಯ ಜ್ಞಾನವು ಅಂತ ಶಾಸ್ತ್ರ ಹೇಳುತ್ತೆ ಅಂತ. ಏನದು? ಈ ನಂದಿಯ ಸಂಚಾರವು ಯಾವ ಇಂದ್ರಿಯಕ್ಕೂ ವಿಷಯವಾಗದೇ ಇರುವುದರಿಂದ ಯಾವ ಪ್ರಮಾಣದಿಂದಲೂ ನಂಬಲು ಅಸಾಧ್ಯ. ಯಾರು ನೋಡಿದ್ದಾರೆ ಇದನ್ನ? ಕಣ್ಣಿಂದ ಯಾರು ನೋಡಕ್ ಬರುತ್ತೇನೋ? ಇವೆಲ್ಲ ಗೊತ್ತಾಗುತ್ತೇನೋ? ಸ್ವರ್ಗ ನರಕ ಕಣ್ಣಿಂದ ನೋಡ್ತೀವ. ಅವ್ರ ಪಾಪ ಪರ್ಮ ಅವನು ವಾಪಸ್ ಬಂದವನು ಯಾವನಾದ್ರೂ ಹೇಳಿದ್ದಾನ? ಕೆಲವು ಸಾರಿ ಹೇಳಿದ್ದಾನೆ. ಇದು ಅವನ ಲೌಕಿಕ ಅವನ ಒಂದು ವೈಯಕ್ತಿಕ ಅನುಭವವೋ ನಿಜವಾಗ್ಲೂ ಹೇಳಿದ್ದಾನೋ? ಅವನ ಮೆಂಟಲ್ ಪೇಷಂಟ್ ಯಾವನು ಗೊತ್ತು? ಹಂಗೆಲ್ಲ ಆಗ್ಬಿಡುತ್ತೆ. ಇದು ಹಂಗೆ. ಯಾರು ನೋಡಿದ್ದಾರೆ ಇದನ್ನ? ಯಾರು ನೋಡಿಲ್ಲ. ಆದ್ದರಿಂದ ಪ್ರತ್ಯಕ್ಷದ ವಿಷಯದ ಸತ್ಯತೆ ವಿಷಯದಲ್ಲಿ ಯಾವ ಸಂದೇಹವೂ ಬರುವುದಕ್ಕೆ ಅವಕಾಶವಿಲ್ಲ. ಆಗ ಯತಿಗಳು ಹೇಳಿದ್ರಂತೆ, ಪ್ರತ್ಯಕ್ಷವನ್ನ ವಿವರಿಸಿ ಹೇಳಿ ನೋಡೋಣ ಅಂತ. ಸರ್, ಪ್ರತ್ಯಕ್ಷದಿಂದ ನಾವು ನೋಡಿದ ತಕ್ಷಣ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಈ ವಸ್ತು ಇದೆಯಾ ಇಲ್ವಾ, ಮುಗ್ದೋಯ್ತು. ಅದರಲ್ಲಿ ಏನು ಸರ್, ಪ್ರತ್ಯಕ್ಷ ಪ್ರಮಾಣವೇ ಎಲ್ರಿಗೂ ನಮಗೆ ಬೇಕಾಗಿರೋದು ಅಂತ ಅವನು. ಅದಕ್ಕೆ ಯತಿಗಳು ಹೇಳಿದ್ರಂತೆ, ಎಲ್ಲಿ ಇನ್ನೊಂದ್ಸರಿ ಪ್ರತ್ಯಕ್ಷವನ್ನ ವಿವರಿಸಿ ನೋಡೋಣ ಅಂದ್ರ. ಅದಕ್ಕೆ ಅವ್ರು ಹೇಳಿದ್ರಂತೆ, ಸ್ವಾಮಿ, ವಿಷಯಗಳು ಹೊರಗಡೆ ಇದೆ. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಆ ವಿಷಯಗಳನ್ನ ಇದೆ ಇಲ್ಲ ನೋಡೋದಕ್ಕೆ ನನಗೆ 5 ಇಂದ್ರಿಯಗಳಿದೆ, ಮುಗ್ದೋಯ್ತು. ಅದಕ್ಕೋಸ್ಕರ ಯಾವಾಗ ಆ ವಿಷಯಗಳ ಮೇಲೆ ಬೆಳಕು ಬಿದ್ದು ಇಂದ್ರಿಯಗಳು ಅದಕ್ಕೆ ಸಂಬಂಧವಾದಾಗ ಅವನು ಇಂದ್ರಿಯಗಳಿಂದ ನೋಡ್ಕೊಂಡಿದ್ದೆ ಅವನಿಗೆ ಜ್ಞಾನವು ಹುಟ್ಟುವ ಬಗೆ ಹೇಗೆ ಅಂದ್ರೆ, ಇಂದ್ರಿಯವೇ ವಿಷಯವನ್ನು ನೋಡ್ತಾ ಇದೆ, ಅಥವಾ ಅಂತಃಕರಣ ನೋಡುತ್ತದೆಯೋ, ಅಥವಾ ಆತ್ಮನ ನೋಡುತ್ತದೆಯೋ ಅಂತ ಅವ ಪ್ರಶ್ನೆ ಹಾಕಿದ್ರು. ಯಾವ್ದಪ್ಪ ನೋಡುದು ನಿನ್ಗೆ? ಇಂದ್ರಿಯಗಳು ನೋಡುತ್ತಾ, ಹಿಂದೆಗಡೆ ಇರೋ ಅಂತಃಕರಣ ನೋಡುತ್ತಾ, ಅಥವಾ ಆತ್ಮ ನೋಡುತ್ತಾ ಅಂತ 3 ಪ್ರಶ್ನೆ ಹಾಕಿದ್ರು. ಹೆಂಗಿದೆ ನೋಡಿ. ತಿಮ್ಮಣ್ಣವರು ಅದಕ್ಕೆ ವೈಶೇಷಿಕರಿ 3 ಇಟ್ಕೊಂತಾರೆ. ವೈಶೇಷಿಕರು ವೈಶೇಷಿಕರು ಅಂದ್ರೆ ಎಲ್ರು ಆಲ್ಮೋಸ್ಟ್. ವೈಶೇಷಿಕರು ಏನ್ ಇಟ್ಕೊಳ್ಳೋದು ಗೊತ್ತಾ? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಇಲ್ಲಿ ಶಬ್ದ ಪ್ರಮಾಣ ಅಂದ್ರೆ ಏನಂತಂದ್ರೆ, ಆತ್ಮನು
ಮನಸ್ಸಿನ ಜೊತೆಯಲ್ಲಿ ನಾನು ಅನ್ನೋ ಅಹಂಕಾರದ ಜೊತೆಯಲ್ಲಿ ಸೇರಿಕೊಂಡು, ಮನಸ್ಸಿನ ಜೊತೆಯಲ್ಲಿ ಸೇರಿಕೊಂಡು, ಬುದ್ಧಿಯ ಜೊತೆ ಸೇರಿಸ್ಕೊಂಡು, ಆ ಇಂದ್ರಿಯಗಳ ಜೊತೆಯಲ್ಲಿ ಬಂದು ಇಂದ್ರಿಯಗಳಿಂದ ನೋಡಿಕೊಂಡು ಜ್ಞಾನ ಆಗುತ್ತೆ ಅಂತ. ಅಲ್ಲಿಗೇನು ಆತ್ಮ ಚೇತನ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವು ಅನಾತ್ಮ. ಚೇತನ ಅಚೇತನ ಒಂದರೊಂದು ಜೊತೆ ಸೇರ್ಕೊಳ್ತಾ ಇದು ಪ್ರಶ್ನೆ. ಈಗ ನೋಡ್ರಿ, ಇವ್ರು ಕ್ಲಿಯರ್ ಮಾಡ್ತಾರ, ನೋಡ್ರಿ, ತಿಳ್ಕೊಡ್ರಿ. ಇಲ್ಲಿ ತಿಮ್ಮಣ್ಣವರು ಹಂಗೆ ಹೇಳ್ತಾರೆ, ಸ್ವಾಮಿ ಆತ್ಮ ಮನಸ್ಸು ಸಂಯುಜ್ಯತೆ ಅವನು ಹೇಳ್ತಾನೆ, ಅವನು ಒಂದು ಶ್ಲೋಕ ಹೇಳ್ತಾ ಇದ್ದಾನೆ. ಏನದು? ತಿಮ್ಮಣ್ಣ ಭಟ್ರು ಶಾಸ್ತ್ರಿಗಳಿವರು. ಆತ್ಮ ಮನಸ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯ ಮರ್ತೇನ ತತಃ ಪ್ರತ್ಯಕ್ಷಂ. ಇಷ್ಟು ಹಾಗಂದ್ರೆ ಏನು? ಆತ್ಮನು ಮನಸ್ಸಿನೊಡನೆ ಸೇರ್ತಾನೆ, ಅಹಂಕಾರ ಬುದ್ಧಿ ಮನಸ್ಸೆಲ್ಲವನ್ನೇ. ಮನಸ್ಸು ಇಂದ್ರಿಯಗಳೊಡನೆ ಸೇರುತ್ತೆ, ಆ ಇಂದ್ರಿಯ ಹೊರಗಡೆ ಇರೋ ವಿಷಯಗಳೊಡನೆ ಸೇರುತ್ತೆ. ಆಮೇಲೆ ಏನಾಗುತ್ತೆ? ಪ್ರತ್ಯಕ್ಷ ಜ್ಞಾನವಾಗುತ್ತೆ ಅಂತಾರೆ. ಇದು ಅದಕ್ಕೆ ಯತಿಗಳು ಹೇಳ್ತಾರೆ, ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗದೆ ಇದ್ರೆ ಕೇಳ್ರಿ, ತಿರುಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ರಿ. ಅಪ್ಪ, ನೀವು ಹೇಳಿದ ವಾಕ್ಯದ ಅರ್ಥವು ಸಮಂಜಸವಾಗಿ ತೋರುತ್ತಿಲ್ಲ. ಯಾಕೆ? ಜಡ ವಸ್ತುವಿನಲ್ಲಿ ಚಲನವಿಲ್ಲ. ಕರೆಕ್ಟ್. ಜಡ ಚಲನೆ ಗಿಲನೆ ಅವು ಏನಿದೆ ಅದರಲ್ಲಿ? ಚೇತನ ಗೀತನ ಏನಾದ್ರೂ ಇದೆಯೇನೋ? ಏನಿಲ್ಲ. ಅದಕ್ಕಾಗಿ ಮೊದಲು ಆತ್ಮ ಮನಸ್ಸು ಸಂಯುಜ್ಯತೆ ಎಂದು ಹೇಳಿವಿರಿ. ಆದರೆ ಆತ್ಮ ಅಂದ್ರೆ ಚೇತನ, ಮಿಕ್ಕಿರೋದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ವಿಷಯಗಳು ಏನ್ ಹೇಳಿದ್ರು ಅಚೇತನ. ಇದು ಅದರ ಜೊತೆನಲ್ಲಿ ಸೇರ್ಕೊಳ್ಳೋದು ಹೆಂಗೆ ಹೇಳ್ಬೇಕು ನಾನು ಅಂತ ಹೇಳಿ, ಅದಕ್ಕಾಗಿ ಮೊದಲು ಆಯ್ತಾ ಎಂದು ಹೇಳಿದಿರಿ. ಆದರೆ ಅವನು ತಿರ್ಗಾ ಹೇಳ್ತಾನಂತ, ಅವನು ಯತ್ರ ಸಂಯೋಗ ತತ್ರ ಸಂಯುಕ್ತ ಯೋರ್ಜುಡತ್ವ. ಎಲ್ಲೆಲ್ಲಿ ಎರಡು ವಸ್ತುಗಳ ಸಂಯೋಗವಾಗುತ್ತದೆಯೋ, ಎಲ್ಲೆಲ್ಲಿ ಎರಡು ವಸ್ತುಗಳು ಯಾವುದು? ಆತ್ಮ ಮನಸ್ಸು ಬುದ್ಧಿ ಅಥವಾ ಚಿತ್ತ ಅಥವಾ ಇಂದ್ರಿಯಗಳು, ಹೀಗೆ ಅಲ್ಲಲ್ಲಿ ಸಂಯೋಗವಾದ ಪದಾರ್ಥಗಳಿರೋದು ಜಡವಾಗಬೇಕು. ನಿಮ್ಮ ಆತ್ಮ ಏನಾದರೂ ಅನಾತ್ಮ ಜೊತೆ ಸೇರ್ಕೊಂತು ಅಂದ್ರೆ ಜಡ ಆಗ್ಬೇಕು, ಅದು ಜಡ ಆಗ್ಬಿಡ್ಬೇಕು ಅವಾಗ. ಆದ್ದರಿಂದ ಆತ್ಮನು ಜಡವಾಗುವನು. ಜಡವಾದ ಆತ್ಮನಿಗೆ ಎಷ್ಟು ಸಂಯೋಗಗಳಿಂದ ಜ್ಞಾನ ಆಗುತ್ತಪ್ಪ ಹೇಳ್ರಿ ನೋಡೋಣ. ಈ ವಸ್ತುಗಳ ಜ್ಞಾನ ಬರೋದಿಲ್ಲ, ಆತ್ಮನ ಚೈತನ್ಯ, ಅವನಿಗೆ ಮಾತ್ರ ಜ್ಞಾನ ಆಗ್ಬೇಕು. ಈಗ ಹೇಳ್ರಿ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ತಿಮ್ಮಣ್ಣವರು ಹೇಳ್ತಾರೆ, ಇವಾಗ ಯಾರೋ ತಾರ್ಕಿಕರು, ಹಾಗಾದ್ರೆ ನಮ್ಮ ನ್ಯಾಯಮತಕ್ಕೆ ವಿರುದ್ಧವಾಗಿ ತಾವು ಹೇಳಿದಂತಾಯ್ತಲ್ಲ, ಬೇರೆ ಯಾವ ರೀತಿಯಲ್ಲೇ ಆಗಲಿ ಪ್ರತ್ಯಕ್ಷವನ್ನ ಸಾಧಿಸಲು ಅಸಾಧ್ಯ ಅಲ್ಲ, ಮತ್ತೇನು ಪ್ರತ್ಯಕ್ಷಕ್ಕೆ ಬೆಲೆನೇ ಇಲ್ವಾ ಅನ್ನೋದಕ್ಕೆ ಅವನಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ತಿಮ್ಮಣ್ಣ ಭಟ್ರಿಗೆ ಹೇಳ್ತಾರೆ, ಪ್ರತ್ಯಕ್ಷವನ್ನ ಸಾಧಿಸುವುದರಲ್ಲಾಗ್ಲಿ ನನಗೇನು ಆಗ್ರಹ ಇಲ್ಲ, ಅಥವಾ ತಪ್ಪು ಅಂತ ಹೇಳೋದಾಗ್ಲಿ ಅದು ಸರಿ ಅಂತ ಹೇಳೋದಲ್ಲ ನನಗೆ ಬೇಕಾಗಿರೋದು. ಪ್ರಮಾಣದಲ್ಲಿ ನೀವು ಹೆಚ್ಚು ಅಭಿಮಾನ ಇಟ್ಕೊಂಡಿರೋದ್ರಿಂದ ಒಂದ್ಸಾರಿ ಪ್ರಮಾಣಗಳನ್ನ ಪರೀಕ್ಷೆ ಮಾಡ್ರಪ್ಪ. ಪ್ರಮಾಣಗಳನ್ನೇ ಪರೀಕ್ಷೆ ಮಾಡಿದ್ರೆ ಈಗ ಎಲ್ಲಾ ಪ್ರಮಾಣಗಳು ಎಲ್ಲ ಇದು ಒಟ್ಟು 6 ಹೇಳಿದ್ನಲ್ಲ, ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ, ಅರ್ಥಾಪತ್ತಿ, ಉಪಲಬ್ಧಿ, ಅನುಪಲಬ್ಧಿ, ಇವೆಲ್ಲವೂ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿದೆ. ಇವತ್ತು ಪ್ರತ್ಯಕ್ಷ ಪ್ರಮಾಣನ ಸ್ವಲ್ಪ ಪರೀಕ್ಷೆ ಮಾಡ್ರಿ, ಹೆಂಗ್ ತಗೊಂಡ್ಬರ್ತಾರೆ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತಾರೆ. ನೀವು ಅದನ್ನೇ ವಿಚಾರ ಮಾಡಲಿಲ್ಲ, ನನಗೆ ಅದ್ರ ಮೇಲೇನು ಇದಿಲ್ಲ, ತಪ್ಪು, ಅದನ್ನ ನನಗೇನು ವೈರತ್ವ ಇಲ್ಲ. ಬಟ್ ನೀವು ಪ್ರತ್ಯಕ್ಷ ಪ್ರಮಾಣ ತುಂಬಾ ನಂಬ್ಕೊಂಡ್ಬಿಟ್ಟಿದ್ದೀರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ
ಹಾ, ಅದರ ದೋಷವನ್ನು ನಾನು ಎತ್ತಿ ಹೇಳಿದೆನು ನೋಡಿ ಅಷ್ಟೇ. ಯಾವುದ್ರ ದೋಷ? ಪ್ರತ್ಯಕ್ಷ ಪ್ರಮಾಣದ ದೋಷ ಅಷ್ಟೇ. ಈ ಆತ್ಮನು ಮನಸ್ಸನ್ನ ಇಂದ್ರಿಯಗಳನ್ನ ಬಿಟ್ಟು ವಿಷಯಗಳನ್ನು ನೋಡುವುದಕ್ಕೆ ಶಕ್ತಿವಿಲ್ಲ. ಆತ್ಮನು ಹಿಂದುಗಡೆ ಇದ್ದಾನೆ. ಅವನಾದ್ಮೇಲೆ ಯಾರ್ಯಾರು ಬರಬೇಕು? ನಾನು ಅನ್ನೋ ಜೀವಪ್ಪ, ಜೀವಪ್ಪ ಆದ್ಮೇಲೆ ಚಿತ್ತ, ಚಿತ್ತ ಆದ್ಮೇಲೆ ಬುದ್ಧಿ, ಬುದ್ಧಿ ಆದ್ಮೇಲೆ ಮನಸ್ಸು, ಮನಸ್ಸು ಆದ್ಮೇಲೆ ಇಂದ್ರಿಯಗಳು, ಇಂದ್ರಿಯಗಳಾದ್ಮೇಲೆ ಕರ್ಮೇಂದ್ರಿಯಗಳು, ಆಮೇಲೆ ವಿಷಯಗಳು. ಆತ್ಮ ಅಲ್ಲಿಂದ ಇಲ್ಲಿವರೆಗೂ ಬರಬೇಕು. ಹೆಂಗಿದೆ ನೋಡ್ರಿ. ಸೊ ವಿಷಯಗಳನ್ನ ನೋಡುವುದಕ್ಕೆ ಶಕ್ತಿ ಇಲ್ಲ. ಮನಸ್ಸನ್ನೂ ಕೂಡ ಇಂದ್ರಿಯಗಳನ್ನ ಬಿಟ್ಟು ವಿಷಯಗಳನ್ನ ಗ್ರಹಿಸುವುದಕ್ಕೆ ಶಕ್ತಿ ಇರೋದಿಲ್ಲ. ಹೋಗ್ಲಿ, ಆತ್ಮನ್ ಬಿಟ್ಟು ನಿಮ್ಮ ಮನಸ್ಸು ಇಂದ್ರಿಯಗಳನ್ನ ಗ್ರಹಿಸುತ್ತಾ ಇಲ್ಲ. ಹೋಗ್ಲಿ, ಇಂದ್ರಿಯಗಳು ಮನಸ್ಸನ್ನ ಬಿಟ್ಟು ಈ ವಿಷಯಗಳನ್ನ ನೋಡಕ್ ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಆತ್ಮನಿಗೆ ಬರುವ ಅಯಂ ಘಟಃ ಅಂದ್ರೆ ಏನು? ನಾನು ನಿಮ್ಮ ಮುಂದೆ ಮೊಬೈಲ್ ಇಟ್ಟೆ ಅಥವಾ ಒಂದು ಮಡಕೆ ಇಟ್ಟೆ, ಆ ಮಡಕೆ ಅಂತ ನಾವು ಹೇಳ್ತೀವಿ. ಜ್ಞಾನ ಆಯ್ತು ಅಂತ, ಇದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೀವಿ. ಬಟ್ ಅದು ಎಷ್ಟು ಸತ್ಯ ಅನ್ನೋದು ಇವಾಗ ಈ ರೀತಿ ಪರೀಕ್ಷೆ ಮಾಡ್ಬೇಕಪ್ಪ ಅಂತಾರೆ. ಎಷ್ಟು ಚೆನ್ನಾಗಿ. ಸೊ ಅದನ್ನು ಹೆಂಗ್ ಮಾಡ್ಬೇಕು? ಈ ಜ್ಞಾನದಲ್ಲಿ ಘಟವೆಂಬ ವಿಷಯವು ತದ್ಗ್ರಾಹವಾದ ಇಂದ್ರಿಯವು ಎರಡು ಇರುವುದೆಂಬುದು ಆತ್ಮನಿಗೆ ಮನಸ್ಸನ್ನು ಬಿಟ್ಟು ನೇರಾಗಿ ತಿಳಿಯುವಂತಿಲ್ಲ. ಆತ್ಮನಿಗೆ ಡೈರೆಕ್ಟ್ ಆಗಿ ತಿಳ್ಕೊಳಕ್ ಬರುತ್ತಾ? ಅವನಿಗೆ ಮನಸ್ಸು, ನಾನು ಅಹಂಕಾರ ಮತ್ತೆ ಮನಸ್ಸು ಬುದ್ಧಿ ಇಷ್ಟು ಇಟ್ಕೊಂಡು ತಿಳ್ಕೊಬೇಕು, ತಿಳಿಯುವಂತಿಲ್ಲ. ಹಾಗೆ ಮನಸ್ಸು ಕೂಡ ಇಂದ್ರಿಯಗಳನ್ನ ಬಿಟ್ಟು ತಿಳ್ಕೊಳಕ್ ಬರಲ್ಲ. ಇಂದ್ರಿಯಗಳು ವಿಷಯಗಳಿಲ್ಲದೆ ಅದು ನೋಡಕ್ ಬರೋದಿಲ್ಲ. ಇಷ್ಟು ರಾಮಾಯಣ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಂದಿಗೂ ಸಾಕ್ಷಾತ್ತಾಗಿ ಗ್ರಹಿಸುವುದಕ್ಕೆ ಶಕ್ತಿಗಳು ಇರುವುದಿಲ್ಲ. ಹೀಗಿರುವರಲ್ಲಿ ನನಗೆ ಮಡಕೆ ಜ್ಞಾನ ಆಯ್ತು ಅಂತ ಹೆಂಗೆ ಹೇಳ್ತೀರಾ ಅಂತ. ಕಷ್ಟ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗ ನೋಡ್ರಿ, ಒಂದು ದೃಷ್ಟಾಂತ ಕೊಡ್ತಾರೆ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಒಂದು ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಏನದು? ಒಬ್ಬ ರಾಜ. ಆ ರಾಜ ಪ್ರಜೆಗಳನ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಅವನೇನ್ ಮಾಡ್ತಾನೆ? ಅರಮನೆಯಲ್ಲಿ ಕೂತಿದ್ದಾನೆ. ಅವನು ಮಂತ್ರಿನ ನೋಡೋದಿಲ್ಲ. ಇವನು ಅರಮನೆಯಿಂದ ಮಂತ್ರಿ ಮನೆ ಪಕ್ಕದಲ್ಲಿ ಅವನದೊಂದು ಮನೆ ಇದೆ, ಅಲ್ಲಿ ಒಂದು ಗೋಡೆನಲ್ಲಿ ತೂತ್ ಮಾಡಿಕೊಂಡು ಮಂತ್ರಿ ಇವನ್ ನೋಡಲ್ಲ, ಅವನು ಇವನ್ ನೋಡಲ್ಲ. ಸುಮ್ಮನೆ ಹಿಂಗೆ ಇಟ್ಕೊಳ್ರಿ. ರಾಜ ಪ್ರಜೆಗಳು ಹೆಂಗಿದ್ದಾರೆ ಅಂತ ಅವನ ತೂತ್ನಲ್ಲಿ ಕೇಳ್ತಾನೆ. ಮಂತ್ರಿ ಪ್ರಜೆಗಳು ಚೆನ್ನಾಗಿದ್ದಾರೆ ಅಂತಾನೆ. ಈಗ ಮಂತ್ರಿ ಅವನು ಹೊರಗಡೆ ಹೋಗೋದಿಲ್ಲ, ಪ್ರಜೆಗಳನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ? ಅವನ ಪಕ್ಕದ ಮನೆಯಲ್ಲಿ ಇರುವಂತ ಒಬ್ಬ ಅವನ ಸಬಾರ್ಡಿನೇಟ್ ಯಾರೋ ಒಬ್ಬ, ಏನಂತಾರೆ ಅದಕ್ಕೆ, ಯಾವನೋ ಒಬ್ಬ ಸೇನಾಪತಿನೋ ಯಾವನೋ, ಅವನ ಮುಖಾಂತರ ಒಂದು ಗೋಡೆಯಲ್ಲಿ ತೂತ್ ಮಾಡ್ಕೊತಾನೆ. ಅವನ್ ನೋಡಲ್ಲ, ಇವನ್ ನೋಡಲ್ಲ. ಅವನು ಸರಿ ಅಂತ ಮಾತಾಡ್ಕೊಂತಾರೆ. ಅವನ್ ಕೇಳ್ತಾನೆ. ಇವನೇನ್ ಮಾಡ್ತಾನೆ? ಸೇನಾಪತಿ ಊರಾಚೆ ಹೋಗ್ತಾನೆ. ಊರಾಚೆ ಅವನೇನೂ ಹೋಗೋದಿಲ್ಲ. ಊರಾಚೆ ಹೋದ್ರು ಒಬ್ಬ ಪಟೇಲೇ ಇರ್ತಾನೆ, ಆ ಹಳ್ಳಿ ನೋಡ್ಕೊಳ್ಳೋ ಪಟೇಲ. ಆ ಪಟೇಲನ್ ಕೇಳ್ತಾನೆ, ಏನಪ್ಪಾ ನಿನಗೆ ಒಪ್ಸಿರೋ ಈ ರಾಜ್ಯ, ಈ ಊರಿನಲ್ಲಿ ಹಳ್ಳಿನಲ್ಲಿ ಜನ ಹೇಗಿದ್ದಾರೆ ಅಂತ. ಅರ್ಥ ಆಯ್ತಾ? ಆ ಪಟೇಲ ಊರಿನ ಜನಗಳನ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾನೆ. ಹೋಗೋದು ಮಾಡೋದು, ನಿಮ್ಗೇನು ಕಷ್ಟ ಇಷ್ಟ. ಅವನ್ ಬಂದಿದ್ದೆ ಸೇನಾಪತಿಗೆ ಹೇಳ್ಬೇಕು. ಸೇನಾಪತಿ ಸೇನಾಪತಿನೇನು ಹೋಗಿ ಪ್ರಜೆಗಳನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿರೋದು ಆ ಪಟೇಲ. ಅವನು ಸೇನಾಪತಿಗೆ ಹೇಳ್ತಾನೆ. ಸೇನಾಪತಿ ಆ ರೂಮ್ ಪಕ್ಕದಲ್ಲಿ ಒಂದು ತೂತ್ ಮಾಡ್ಕೊಂಡಿರ್ತಾನಲ್ಲ ಒಂದು ಗೋಡೆನಲ್ಲಿ, ಮಂತ್ರಿಗೆ ಹೇಳ್ತಾನೆ. ಮಂತ್ರಿ ರಾಜನ್ಗೆ ಹೇಳ್ತಾ ಇರ್ತಾನೆ. ಇಷ್ಟ ಆಗ್ತಾ ಇದೆ. ಈಗ ಮಂತ್ರಿನ ಆತ್ಮ ಅಂತ ಅನ್ಕೊಳ್ರಿ. ಇವನ್ನ ಈ ಮಂತ್ರಿ ಅಲ್ಲ, ರಾಜನ್ನ ಆತ್ಮ ಅನ್ಕೊಳ್ರಿ. ಮಂತ್ರಿ ಏನು? ಮನಸ್ಸು ಬುದ್ಧಿ ಅಂತ ಅನ್ಕೊಳ್ರಿ.
ಇವನು ಇಂದ್ರಿಯಗಳು ಅಂತ ಅನ್ಕೊಳ್ರಿ, ಕೊನೆಗೆ ಅವನು ವಿಷಯಗಳು. ಹಾಗೆ ಎಷ್ಟಿದೆ ವ್ಯತ್ಯಾಸ ನೋಡ್ರಿ. ಅರ್ಥ ಆಗ್ತಾ ಇದೆಯಾ? ಹೀಗಿದೆ ಪ್ರತ್ಯಕ್ಷ ಪ್ರಮಾಣದ ವಿಚಾರ. ವಿಷಯಗಳೆಲ್ಲಿದೆ? ಹೊರಗಡೆ. ಆತ್ಮ ಏನಾದರೂ ಡೈರೆಕ್ಟ್ ಆಗಿ ಅದನ್ನು ನೋಡ್ತಾನೇನೋ? ನೋಡೋದಿಲ್ಲ. ಮತ್ತೆ ಯಾರು ನೋಡಬೇಕು? ಫಸ್ಟ್ ಆಫ್ ಆಲ್ ಆ ವಸ್ತುಗಳು ಇರಬೇಕು, ಅದರ ಮೇಲೆ ಬೆಳಕು ಬೀಳಬೇಕು, ಈ ಇಂದ್ರಿಯಗಳು ಅದಕ್ಕೆ ಸಂಬಂಧ ಆಗಬೇಕು. ಆ ಇಂದ್ರಿಯಗಳು ಹೇಗೆ ಇಂದ್ರಿಯಗಳು? ಕಣ್ಣೇ ಎಲ್ಲವನ್ನು ಹೇಳ್ಬಿಡುತ್ತೇನೋ? ಹೇಳಲ್ಲ. ಕಣ್ಣು ಬರೀ ರೂಪ ಮತ್ತೆ ಆಕಾರ, ಸಾರಿ ಬಣ್ಣ ಆಕಾರ. ನಾನು ಹೇಳಿದ್ನಲ್ಲ, ಮಾವಿನಣ್ಣು ಬಣ್ಣ ಆಕಾರ. ಇನ್ನ ಕಿವಿ ಶಬ್ದ, ಮೂಗು ವಾಸನೆ, ನಾಲ್ಗೆ ಅದರ ರುಚಿ ಹೇಗಿದೆ, ಕೈ ಅದು ಗಟ್ಟಿ ಇದೆಯಾ ಇಲ್ಲ. ನೋಡ್ರಿ, ಒಂದೊಂದು ಇಂದ್ರಿಯಗಳು ಪೂರ್ತಿ ಇದು ಮಾವಿನಣ್ಣು ಅಂತ ಹೇಳೋದಕ್ಕೆ ಅದಕ್ಕೆ ಅಪ್ರಾಣೆಗೂ ಆಗಲ್ಲ. ಇಷ್ಟಿಷ್ಟೇ ಅದಕ್ಕೆ ಗೊತ್ತಾಗಿರೋದು. ಆದ್ರಿಂದ ಇಂದ್ರಿಯಗಳು ಇದು ಮಾವಿನಣ್ಣು ಅಂತ ಹೇಳಕ್ ಬರುತ್ತಾ? ಬರೋದಿಲ್ಲ. ಅದ್ರ ಹಿಂದೆಗಡೆ ಇರೋ ಮನಸ್ಸು ವಸ್ತುಗಳನ್ನ ನೋಡಿದೀಯಾ? ನೋಡಿಲ್ಲ. ವಸ್ತುಗಳು ನೋಡೇ ಇಲ್ಲ. ಇವು ಏನ್ ತಂದಿದ್ದೆ ಫೈಲ್ ರೆಡಿ ಮಾಡಿಕೊಡುತ್ತೋ, ಕಣ್ಣು ಹಿಂಗೆ ಹೇಳ್ತು, ಕಿವಿ ಅದರ ಗುಂಡಾಗಿದೆ, ಅದು ಹಳದಿ ಬಣ್ಣ ಇದೆ, ಕೆಂಪಿಗಿದೆ, ಮತ್ತೆ ವಾಸನೆ ಚೆನ್ನಾಗಿದೆ, ಹಿಂಗೆಲ್ಲ ಫೈಲ್ ಮಾಡಿ ಕೊಡುತ್ತೆ. ಹಿಂದೆಗಡೆ ಇರೋ ಬುದ್ಧಿನ ಕೇಳ್ಕೊಂಡು ಇದು ಮಾವನಣ್ಣಂತ ಡಿಸಿಷನ್ ಕೊಡಬೇಕು. ಇಷ್ಟು ಆಗ್ಬೇಕು. ಅಲ್ಲಿಗೆ ರಾಜ ನೋಡಿಲ್ಲ, ಮಂತ್ರಿ ನೋಡಿಲ್ಲ, ಮತ್ತೆ ಈ ಸೇನಾಪತಿನೂ ನೋಡಿಲ್ಲ. ಇಷ್ಟ ಆಗ್ತಾ ಇದೆಯಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೇನಿಲ್ಲಿ ವಿಷಯವನ್ನ ನೇರಾಗಿ ನೋಡ್ತಾ ಇದ್ದವನು ಯಾರು? ಊರಿನ ಇವನು ಯಾರು? ತಹಸೀಲ್ದಾರೋ ಅವನು. ಅವನು ಮಾತ್ರ ನೋಡ್ತಾ ಇದ್ದ, ಮಿಕ್ಕಿರೋರು ಯಾರು ನೋಡ್ಲಿಲ್ಲ. ಹಾಗೆ ಅವನು ಕೂಡ ಎಷ್ಟು ನೋಡ್ತಾನೆ? ಪೂರ್ತಿ ಅವನಿಗೂ ಗೊತ್ತಾಗಲ್ಲ. ಒಂದೊಂದು ಇಂದ್ರಿಯ ಇಷ್ಟಿಷ್ಟೇ ತಂದು ಕೊಡುತ್ತಲ್ಲ. ಆದ್ದರಿಂದ ಹೀಗೆ ವಿಷಯವನ್ನೇ ನೋಡಾಗೆ ಅವನು ಅಮುಲ್ದಾರನು ಹಾಗೆ ಹೇಳಿದರೆ ಗತಿಯಲ್ಲಿದೆ ಅದೇ ಸತ್ಯವೆಂದು ಅವನು ಏನು ಹೇಳ್ತಾನೋ ಅದನ್ನು ಇವನು ಒಪ್ಕೋಬೇಕು, ಇವನು ಒಪ್ಕೋಬೇಕು, ಇವನು ಒಪ್ಕೋಬೇಕು. ಹೀಗೆ ಮಂತ್ರಿ ರಾಜರನ್ನು ನಂಬಬೇಕಾಗಿರುವುದು. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಪ್ರತ್ಯಕ್ಷವನ್ನೇ ಆಗಲಿ ಮತ್ತೆ ಯಾವ ಪ್ರಮಾಣವನ್ನೇ ಆಗಲಿ ದೂಷಿಸುವುದಕ್ಕೆ ನಾನು ಹೊರಟಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಯತಿಗಳು ಪ್ರತ್ಯಕ್ಷವನ್ನೇ ಆಗಲಿ ಅಥವಾ ಈ ಪ್ರಮಾಣಗಳನ್ನಾಗಲಿ ಅಥವಾ ಈ ಇನ್ಸ್ಟ್ರೂಮೆಂಟ್ಸ್ ಇದು ನಾನೇನು ದೂಷಿಸಕ್ಕೆ ಹೋಗಿಲ್ಲ. ಮತ್ತೇನು, ಪ್ರತ್ಯಕ್ಷವು ಜ್ಯೇಷ್ಠ ಪ್ರಮಾಣವಾದ್ದರಿಂದ, ನಮ್ಮ ಇಂದ್ರಿಯಗಳು ಜ್ಯೇಷ್ಠ ಪ್ರಮಾಣವಾಗಿರೋದ್ರಿಂದ ಪ್ರತ್ಯಕ್ಷಕ್ಕೆ ವಿಷಯವಾಗದೇ ಇರುವುದನ್ನು ಸಾಧಿಸುವುದೇ ಆಗಲಾರದೆಂದು ತಿಳಿದವರ ಜನಗಳ ಭ್ರಾಂತಿಯನ್ನು ತೋರಿಸುವುದೇ ನನ್ನ ಮುಖ್ಯ ಅಭಿಪ್ರಾಯ. ಇಂದ್ರಿಯಗಳು ಇಷ್ಟಿಷ್ಟೇ ತಂದುಕೊಳ್ಳುತ್ತೆ, ಪೂರ್ತಿ ಅದೆಲ್ಲ ಹೇಳ್ತಾ ಇದೆ, ಹೇಳೋದಿಲ್ಲ. ಇವರು ಹೊರಗಡೆ ಹೋಗೋದಿಲ್ಲ, ಇದು ಪೂರ್ತಿ ಜ್ಞಾನ ಕೊಡಕ್ ಬರೋಲ್ಲ, ಇದು ಡೈರೆಕ್ಟ್ ಆಗಿ ನೋಡಿತ್ತು ಈಗ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ದೃಷ್ಟಾಂತ ಕೊಡ್ತಾರೆ. ಪ್ರತ್ಯಕ್ಷ ಪ್ರಮಾಣದಲ್ಲಿ ಹೀಗೆ ಆಗುತ್ತೆ ಅಂತ ನಾವು ಆವಾಗಲೇ ಅದನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯ, ಸೂರ್ಯ ನಮಗೆ ಕಂಡಾಗ ಸೂರ್ಯ ಇವಾಗ ಕಂಡೆ ಅಂತನಲ್ಲ ಅಂತೀವಲ್ಲ ನಾವು, ಪ್ರತಿಯೊಬ್ಬರಿಗೂ ಕಾಣಿಸುತ್ತಲ್ಲ. ಎಲ್ಲರೂ ಹೇಳ್ತಾರೆ, ಓಟ್ ಹಾಕಿದ್ರೆ ಎಲ್ಲರೂ ಸೂರ್ಯ ಕಾಂಡ ಅಂತ ಹೇಳ್ತೀವಿ. ಅವರು ಹೇಳ್ತಾರೆ ಸೈಂಟಿಫಿಕ್ ಆಗಿ ಆ ಸೂರ್ಯ ಬರಕ್ ಮೊದಲು ಅವನು 7 ನಿಮಿಷದ ಮೊದಲೇ ಹುಟ್ಟಿರ್ತಾನಂತೆ. ನಮ್ಗೆ ಆವಾಗ ಗೊತ್ತಾಗೋದಿಲ್ಲ. ಅವನ ಕಿರಣಗಳನ್ನ ಅಲ್ಲಿಂದ ಕಳಿಸಿ ನಮಗೆ ಬರೋ ಅಷ್ಟೊತ್ತಿಗೆ 7 ಮಿನಿಟ್ಸ್ ಆಗುತ್ತಂತೆ. ಆಮೇಲೆ ಸೂರ್ಯ ಮುಳುಗಿದ ಮೇಲೆ ನಾವು ಇನ್ನೂ ಸೂರ್ಯ ನೋಡ್ತಾ ಇರ್ತೀವಿ. ಅವ್ನು 7 ನಿಮಿಷದ ಮೊದಲೇ ಮುಳುಗೋಗ್ಬಿಟ್ಟಿರ್ತಾನಂತ. ನಿಜವಾಗ್ಲೂ ಅಲ್ಲಿರಲ್ಲ, ಬಟ್ ಅವನ ಬೆಳಕು ವಾಪಸ್ ಹೋಗೋದಿಕ್ಕೆ ಅಂತ ಹೇಳ್ತಾರೆ. ಇದು ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ಬೇರೆ ಥರ ನಮ್ಮ ಇಂದ್ರಿಯಗಳನ್ನ ಕರೆಕ್ಟಾಗಿ ನಂಬಕ್ಕಾಗಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ನಾನು ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಿಮಗೆ. ಏನು ಕೊಟ್ಟಿದ್ದೆ? 12 ಗಂಟೆಯಲ್ಲಿ ಬೆಳ್ಳಿ ಅಂತೀನಿ, ಹೋಗಿ ನೋಡಿದಾಗ ಅದು ಬೆಳ್ಳಿ ಅಲ್ಲ, ಕಪಿಚು.
ಹೀಗೆ ಪ್ರತ್ಯಕ್ಷ ಪ್ರಮಾಣದಲ್ಲಿ ಇಷ್ಟು ರಾಮಾಯಣಗಳಿದೆ ಅಂತ. ಹೀಗೆ ಆದ್ದರಿಂದ ಪ್ರತ್ಯಕ್ಷ ಅನುಭವವೆಂದು ಇದು ನಿಶ್ಚಿತವಾಗಿದ್ದರೆ ಭ್ರಾಂತಿ ಎಂದು ಹೇಳಬೇಕೆ ಹೊರತು ಬೇರೆ ಅಲ್ಲ. ಮತ್ತೆ ಇದನ್ನು ಭ್ರಾಂತಿ ಅಂತ ಹೇಳಬೇಕು, ಪ್ರತ್ಯಕ್ಷ ಪ್ರಮಾಣವನ್ನು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಾವು ಪ್ರತ್ಯಕ್ಷವಾಗಿ ನಿರ್ಧರಿಸಲು ಭ್ರಾಂತಿಯಾಗುವುದು. ಇದಲ್ಲದೆ ಖಗೋಳದಲ್ಲಿ ಏನು ಕಾಣದಿರುವ ಸ್ಥಳಗಳಲ್ಲಿಯೂ ಕೂಡ ಪ್ರತ್ಯಕ್ಷವನ್ನ ನಂಬಿ ಇಲ್ಲಿ ಏನು ಇಲ್ಲ ಅಂತ ಹೇಳುವುದು ಸರಿಯಲ್ಲ. ಏಕೆಂದ್ರೆ ಅಂತ ಕಡೆಗಳಲ್ಲೆಲ್ಲ ಹೊಸ ನಕ್ಷತ್ರಗಳು ನಾವು ಮೇಲ್ಗಡೆ ಎಷ್ಟೊಂದು ಸರಿ ನೋಡ್ತೀವಿ, ಇಲ್ಲಿ ಏನು ಇಲ್ಲ ಅಂತೀವಿ, ಯಾರು ಗೊತ್ತು ಚಕ್ಕಂತ ನಕ್ಷತ್ರಗಳು ಮತ್ತೆ ಇರ್ಬೋದು, ತೋರ್ಬೋದು. ಪ್ರತ್ಯಕ್ಷ ಪ್ರಮಾಣಗಳ ಕತೆ ಹಿಂಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಒಟ್ಟಿನಲ್ಲಿ ಏನಾಯಿತು, ನಮಗೆ ಕಾಣುವಂಥ ಪ್ರಮಾಣಗಳು ಪ್ರತ್ಯಕ್ಷವಾದಾಗ್ಯೂ ಭ್ರಾಂತಿ ಎಂಬುದರಲ್ಲಿ ಸಂದೇಹವಿಲ್ಲ. ನೀವು ಪ್ರತ್ಯಕ್ಷದಿಂದ ಏನೇನು ತಿಳ್ಕೊಂತೀರೋ ಇದು ಭ್ರಾಂತಿಯೇ. ಈಗ ಎಲ್ಲ ಪ್ರಮಾಣಗಳಿಗೂ 6 ಪ್ರಮಾಣಗಳಿಗೂ ಪ್ರತ್ಯಕ್ಷವೇ ಆಧಾರ. ಪ್ರತ್ಯಕ್ಷವೇ ಹಿಂಗೆ ಅಲ್ಲಾಡ್ತಾ ಇದೆ, ಇನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವರು ಹಿಂದಿನ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹಿಂದೆ ಟೆಲಿಫೋನ್ನಲ್ಲಿ ಮಾತಾಡ್ಬೇಕಾದ್ರೆ, ನಿಮಗೆಲ್ಲ ಗೊತ್ತೋ ಏನೋ ಗೊತ್ತಿಲ್ಲ, ನಮ್ಮೂರಿನಲ್ಲಿ ಟೆಲಿಫೋನ್ ಆಫೀಸ್ ಬರೋಕ್ಕೆ ಮೊದಲು ಯಾರಾದರೂ ಫೋನ್ನಲ್ಲಿ ಮಾತಾಡಬೇಕು ಅಂತಂದರೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಮಾತ್ರ ಫೋನು ಅಥವಾ ಫೋನೇ ಇಲ್ಲ, ಟೆಲಿಗ್ರಾಮ್ನಲ್ಲಿ ನಾವು ಮೆಸೇಜ್ ಕಳಿಸ್ಬೇಕು. ಏನಾದರೂ ಅವ್ರ ಸತ್ರು ಇವ್ರ ಸತ್ರು ಅಂತವೇ ಕಳಿಸ್ತಾ ಇದ್ದಿದ್ದು. ಕೊನೆಗೆ ನಮಗೆ ಫೋನ್ ಬಂತು. ನಮ್ಮ ಊರಿನೆಲ್ಲ ಫೋನ್ ಬಂದಾಗ ಏನು ಮಾಡಿದ್ರು, ಊರಿನಲ್ಲಿ ಒಂದು ಟೆಲಿಗ್ರಾಫ್ ಫೋನ್ ಆಫೀಸ್ ಅಂತ ಮಾಡಿದ್ರು. ಅಲ್ಲಿ ಯಾವಾಗಲೂ ಒಬ್ಬ ಕೂತ್ಕೊಂಡಿರ್ತಾ ಇದ್ದ. ಅಲ್ಲಿ ಯಾರಾದರೂ ಬೇರೆ ಒಂದು ಊರಿಗೆ, ನಾವು ಬೆಂಗಳೂರಿಗೆ ಫೋನ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಅವನಿಗೆ ಫೋನ್ ಮಾಡಬೇಕು, ಮಾಡಿದ ತಕ್ಷಣ ಅವನು ಕನೆಕ್ಷನ್ ಕೊಡ್ತಾ ಇದ್ದ, ಅಲ್ಲಿಂದ ನಾವು ಮಾತಾಡ್ತಾ ಇದ್ವಿ. ಈ ಒಂದು ಕನೆಕ್ಷನ್ ಕೂಡ ಹಿಂಗೆ ಹೇಳ್ತಾರೆ ಇವರು. ಆ ಥರ ಅಂದರೆ ಅಲ್ಲಿ ಇವನ ಮುಖಾಂತರ ಹೋಗಬೇಕು, ಮಧ್ಯದಲ್ಲಿ ಇವನೊಬ್ಬ ಇದ್ದಾನೆ ಅಂತ. ಹಾಗೆ ಆತ್ಮನಿಗೂ ವಸ್ತುಗಳಿಗೂ ಸಂಬಂಧ ಆಗಬೇಕು ಸಾಧ್ಯ ಇಲ್ಲ, ಎಲ್ಲ ಮೀಡಿಯೇಟರ್ಗಳ ಮುಖಾಂತರ ಆಡಬೇಕು. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹೀಗಾಗ್ತಾ ಇರಬೇಕು ಅನ್ನೋದಕ್ಕೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಪ್ರಪಂಚವೆಲ್ಲ ಮನಸ್ಸಿನ ಜಾಲ ವಿದ್ಯೆ ಅಂತ ದೊಡ್ಡವರು ಹೇಳುವರು. ಇಂಥ ಪ್ರತ್ಯಕ್ಷಕ್ಕೆ ಹೆಚ್ಚು ಬೆಲೆ ಕೊಟ್ಟು ವೇದಾಂತ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾಗಿರುವ ದೈವರ ರಹಸ್ಯಗಳನ್ನು ನಂಬಬಾರದೆಂದು ತಿಳಿದುಕೊಳ್ಳುವುದು ಪುಣ್ಯಜ್ಞಾನವನ್ನು ಸಂಪಾದಿಸುವ ಮಾರ್ಗವನ್ನೇ ಬಿಟ್ಟು ಅಡ್ಡಹಾದಿಯಾಗಿರುತ್ತದೆ. ಆದ್ದರಿಂದ ಇವೆಲ್ಲ ಹೀಗೆ ಪೂರ್ಣ ಜ್ಞಾನವನ್ನು ಸಂಪಾದಿಸುವ ಮಾರ್ಗವನ್ನೇ ಬಿಟ್ಟು ಅಡ್ಡಹಾದಿಯಾಗಿರುತ್ತೆ. ಆದ್ದರಿಂದ ಈ ಗುಡಿಯಲ್ಲಿ ವಾಸ ಮಾಡುವ ವೃಷಭ ದೇವನ ಅಥವಾ ಪಕ್ಕದಲ್ಲಿ ನೆಲೆಸಿರುವ ಹನುಮಂತ, ಇವೆಲ್ಲ ನೀವೇನೇನೋ ಕೇಳ್ತಾ ಇದ್ದೀರಲ್ಲ, ನೀವು ಈ ಪ್ರತ್ಯಕ್ಷ ಪ್ರಮಾಣ ನೋಡಿದ್ರ, ಪರೀಕ್ಷೆ ಮಾಡಿದ್ರೆ ಎಷ್ಟು ರಾಮಾಯಣ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಅಲ್ಲಿಗೆ ಬರಿಯ ಮೇಲೆ ನೋಟದಿಂದ ಉಂಟಾಗುವ ನಮ್ಮ ಅನುಭವದಲ್ಲಿ ಪರಮ ರಹಸ್ಯವಾಗಿರುವ ಈ ದೇವತೆಗಳ ಗಾಂಭೀರ್ಯಾದಿ ಗುಣಗಳೆಲ್ಲ ಭಕ್ತಿ ಇದ್ದರೆ ಚರ್ಮ ಶಿಕ್ಷೆಗೆ ಅತೀತವಾದ ಭಗವಂತನ ಮಹಾತ್ಮವನ್ನ ಯೋಗಿಯಾದವನ್ನ ಕಂಡ್ಕೋಬಹುದು. ಇಲ್ಲಿ ಸರಿಯಾಗಿ ಭಕ್ತಿ ಇದ್ದು ಈ ಪ್ರತ್ಯಕ್ಷ ಪ್ರಮಾಣಗಳಿಗೆ ಸಿಗೋದಿಲ್ಲಪ್ಪ. ಯಾವುದು ಸ್ವರ್ಗ, ನರಕ, ಇಂಥವೆಲ್ಲ ಪಾಪ, ಪುಣ್ಯ, ಪುನರ್ಜನ್ಮ ಮತ್ತಿವೆಲ್ಲ ಏನು ಯೋಗಿಗಳ ಅನುಭವ, ಮತ್ತು ಇವುಗಳನ್ನ ವೈಯಕ್ತಿಕ ಅನುಭವ ಅಂತ ಕರೆದು ಬಿಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ವೈಯಕ್ತಿಕ ಅನುಭವ ಹೇಳಕ್ಕೆ ಬಂದಿಲ್ಲ, ಸಾರ್ವತ್ರಿಕ ಪೂರ್ಣಾನುಭವದಿಂದ ತೋರ್ಸಕ್ಕೆ ಬಂದಿದ್ದಾರೆ. ಅದೇ ಇಟ್ಕೋಬೇಕಷ್ಟೇ. ಇವೆಲ್ಲ ಹಿಂಗೆ ನಂಬಕ್ಕಾಗೋದಿಲ್ಲ. ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಇಷ್ಟು ಮಾತ್ರ ಇಟ್ಕೊಳ್ರಿ. ಇದಕ್ಕೋಸ್ಕರ ಇಷ್ಟು ಹೇಳ್ಬೇಕಾಯ್ತು ಅಷ್ಟೇ. ಕೊನೆಗೇನಾಯಿತು, ಎಲ್ಲರಿಗೂ ಗಪ್ ಚಿಪ್ಪಾಗ್ಬಿಟ್ರಪ್ಪ, ಹೆಂಗಿದೆಯಪ್ಪ ಅಂತ. ಕೊನೆಗೆ ಅವರು ನಮಸ್ಕಾರ ಹೇಳಿಬಿಟ್ಟು ನಾನು ಬರ್ತೀನಿ ಅಂತ ಎದ್ದು ಹೋಗೋಕ್ಕೆ ಶುರು ಮಾಡಿದ್ರು. ಇವರಿಗೆ ಅವ್ರ ಮೇಲೆ ಎಷ್ಟೊಂದು ಗೌರವ ಬಂದ್ಬಿಡ್ತು ಅಂತಂದರೆ, ಪ್ರತ್ಯಕ್ಷ ಪ್ರಮಾಣ ಏನೇನೋ ಅನ್ಕೊಂಡ್ಬಿಟ್ಟಿತ್ತಲ್ಲ ಅಂತ ತಿಮ್ಮಣ್ಣ ಅವರು ಪ್ರೊಫೆಸರು ಅವರು ಏನಪ್ಪ ನಮ್ದೆಲ್ಲ ತಗೊಂಬೋದಾಗೋಯ್ತಲ್ಲ ಅನ್ಕೊತಾ ಇದ್ರು ಮನಸ್ಸಿನಲ್ಲಿ. ಎಷ್ಟೊಂದು ಪ್ರಶ್ನೆಗಳು. ಕೊನೆಗೆ ಇವರು ಎದ್ದು ಹೋಗೋಕ್ಕೆ ಶುರು ಮಾಡಿದ್ರು. ಇವರು ಕೂಡ ಅವ್ರನ್ನ ಫಾಲೋ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು.
ಅವ್ರು ಸುಮ್ಮನೆ ಹಿಂದೆ ತಿರುಗಿ ಯಾರು ಬರಬೇಡ್ರಿ ಅಂದ್ರಂತೆ. ಹಂಗೇ ಹೋದ್ರಂತೆ. ಅಲ್ಲಿ ಆ ಯಾವುದು ದೇವಸ್ಥಾನ ಇದಿದೆಯಲ್ಲ ದೊಡ್ಡದು ಬಸವಣ್ಣ, ಆ ದೇವಸ್ಥಾನದ ಅದರ ಒಳಗಡೆ ಹೋದ್ರಂತೆ. ಹೋಗಿದ್ದೆ ಜೋರ ಗಂಟೆ ಹೊಡೆದಿ ಶಬ್ದ ಆಯ್ತಂತೆ, ಅಷ್ಟೇ. ಆಮೇಲೆ ಇವರೆಲ್ಲ ನಿಂತಿದ್ದವರು ಮೌನವಾಗ್ಬಿಟ್ಟಿದ್ರಲ್ಲ, ಹೋದ್ರಂತಲ್ಲಿ. ಅವ್ರು ಒಳಗಡೆ ಇದ್ರೆ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡೋಣ, ಎಲ್ಲಿಂದ ಏನು ಕತೆನೋ ಮಾತಾಡೋಣ ಅಂತ ಹೋದ್ರಂತೆ. ಹೋದ್ರೆ ಆ ದೇವಸ್ಥಾನದ ಮುಂದೆ ಬೀಗ ಹಾಕಿದೆ. ಕೊನೆಗೆ ಅಲ್ಲೊಂದು ಅಜ್ಜಿ ಮಲಗಿದ್ದಾಳೆ. ಕೊನೆಗೆ ಅಜ್ಜಿ ಕೇಳಿದ್ರಂತೆ, ಅಜ್ಜಿ ಈಗ ತಾನೇ ಈ ದೇವಸ್ಥಾನದಲ್ಲಿ ಒಬ್ರು ಯತಿಗಳು ಹೋದ್ರು, ನೋಡ್ದ್ಯಾ ನೀನು? ಗುಂಡ್ಕಲ್ಲಿದ್ದಂಗಿದ್ದೀನಿ, ನಾನು ಇನ್ನೂ ನಿದ್ದೆನೇ ಮಾಡಿಲ್ಲ, ಇಲ್ಲೆಲ್ಲೋಗೋದು? ನೋಡ್ದೆ, ಯಾರೂ ಹೋಗಿಲ್ವಲ್ಲ, ಯತಿಗಳು ಹೋಗಿಲ್ಲ, ಸನ್ಯಾಸಿಗಳು ಹೋಗಿಲ್ಲ ಅಂತ ಅವಳು. ಕೊನೆಗೆ ಇವರು ಅಲ್ಲಿ ಹೋಗಿ ಒಂದು ಗಂಟೆ ಶಬ್ದ ಕೇಳಿಸ್ತೀವ್ರಿಗೆ, ಅಲ್ಲಿ ಹೋಗಿ ಹೊಡೆದಿದ್ದು. ಕೊನೆಗೆ ಇವರೆಲ್ಲ ಹೋಗಿ ನೋಡಿ ಕೇಳಿದ್ರೆ, ಈಗ ತಾನೇ ಗಂಟೆ ಹೊಡೆದ್ರಲ್ಲಮ್ಮ ಅವರು ಅಂದ್ರೆ, ಏನ್ರೆ ನಾನು ಇಲ್ಲೇ ಮಲಗಿದ್ದೀನಿ, ನಾನು ಇನ್ನೂ ಹತ್ತಿರದಲ್ಲಿದ್ದೀನಿ, ನನಗೆ ಕೇಳಿಸ್ತಿಲ್ಲ ಗಂಟೆ ಶಬ್ದ, ನಿಮ್ಗೆ ಅಲ್ಲೇನೋ ಕೇಳಿಸ್ತಾನೆ, ಭ್ರಾಂತಿ ಅಂತ. ಎಲ್ರಿಗೂ ಆಶ್ಚರ್ಯ ಆಯ್ತಂತೆ. ನಿಜವಾಗ್ಲೂ ಆ ಬಸವಣ್ಣನೇ ಆ ರೂಪದಲ್ಲಿ ಬಂದು ಇಷ್ಟೆಲ್ಲ ನಮಗೆ ತಿಳಿಸ್ಬಿಟ್ಟು ಹೋದ್ನೇನೋ ಅಂದ್ಕೊಂಡು ಎಲ್ಲರೂ ಮೌನವಾಗಿ ಮನೆಗೆ ಹೋದ್ರು ಅನ್ನೋ ಇದು. ಆದ್ದರಿಂದ ಇದನ್ನೇ ಕೇಳಿ ಇಷ್ಟೇ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ಇಲ್ಲಿಗೆ ಬರೋಣ. ಯಾಕೆ ಇಷ್ಟೆಲ್ಲ ಇವತ್ತು ಹೇಳಬೇಕಾಯ್ತು ಅಂತಂದರೆ, ಇಲ್ಲಿ ಸ್ವಾಮಿಗಳು ಇನ್ನೊಂದು ರೀತಿಯಿಂದ ಕೂಡ ನಾವು ನೋಡ್ಕೋಬೋದು ಅಂತ ಹೇಳಿದ್ರಲ್ವ, ಇವತ್ತು ಇದು ವರ್ಣಿಸಿದ್ರು. ಅಲ್ಲಿಗೆ ನಾವು ಅದು ಪ್ರತ್ಯಕ್ಷ ಪ್ರಮಾಣ ಆಗಲಿ, ಅನುಮಾನ ಪ್ರಮಾಣ ಆಗಲಿ, ಶಬ್ದ ಪ್ರಮಾಣ ಆಗಲಿ ಬೆಲೆ ಕೊಡ್ಬೇಡ್ರಿ. ಶಬ್ದ ಪ್ರಮಾಣದಲ್ಲೂ ರಾಮಾಯಣಗಳಿದೆ, ಪ್ರತ್ಯಕ್ಷದಲ್ಲಿದೆ, ಅನುಮಾನದಲ್ಲಿದೆ. ಎಷ್ಟು ಹೇಳಿದ್ದಾಯಿತು, ಇದರ ಸಾರಾಂಶ ಗೊತ್ತಾಯಿತು. ಹಾಗಾದ್ರೆ ಇವಾಗ ನನ್ನ ಪ್ರಶ್ನೆ, ಯಾವುದನ್ನು ನಂಬಬೇಕು? ಪ್ರಶ್ನೆ ಕೇಳ್ತಾ ಇದೆ, ಯಾರಾದರೂ ಹೇಳಿ. ಯಾರನ್ನು ನಂಬೇಕಮ್ಮ? ವಿಶಾಲಮ್ಮ, ಹೇಗೆ ನಂಬೇಕು ಇವಾಗ? ಶಬ್ದವನ್ನು ನಂಬಂಗಿಲ್ಲ ಅಂತ ಅಂದ್ಬಿಟ್ರೆ, ಶಬ್ದ ತಿಳಿಸ್ಕೊಡ್ಬೇಕಾದ್ರೆ ವೇದಗಳ ಉಪನಿಷತ್ಗಳೇ ತಿಳಿಸ್ಕೊಡ್ಬೇಕು. ಯಾರನ್ನು ನಂಬೇಕು ಇವಾಗ? ಮೀನಮ್ಮ, ಯಾರನ್ನು ನಂಬೇಕು? ಹೇಗೆ ನಂಬೇಕು ಹೇಳಮ್ಮ ವಿಶಾಲ? ಇಂಟ್ಯೂಷನ್ ಸರ್. ಸಾರ್ವತ್ರಿಕ ಪೂರ್ಣಾನುಭವ. ಹೆಂಗಿದೆ ನೋಡ್ರಿ, ಸಾರ್ವತ್ರಿಕ ಪೂರ್ಣಾನುಭವ. ಇಷ್ಟೆಲ್ಲ ಬೆಳಗ್ಗೆಯಿಂದ ಮಾಡ್ತಾ ಇದ್ದಿದ್ದರ ಸಾರಾಂಶ ಏನು ಅಂತಂದ್ರೆ, ಒಂದು ಕೆಲಸ ಮಾಡ್ರಿ, ನಮ್ಗಿರೋದು ಇನ್ಸ್ಟ್ರೂಮೆಂಟ್ ಇಷ್ಟೇ. ಹೊರಗಡೆ ಬೆಳಕು ಬೀಳಬೇಕು, ಇನ್ಸ್ಟ್ರೂಮೆಂಟ್ಸ್ 19 ಉಪಯೋಗಿಸ್ಬೇಕು. ನೀವು 6 ಪ್ರಮಾಣಗಳು ಹೇಳ್ರಿ, ಮತ್ತೆ ಎಲ್ಲವಕ್ಕೂ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಬೇಕು ಅಲ್ವಾ? ದೃಶ್ಯ ಪ್ರಪಂಚದಲ್ಲಿ ಈಗ ಸ್ವರ್ಗ ನರಕದ್ದು ಗೋವಿಂದ ನಮ್ಗೆ ಅದೆಲ್ಲ ಇಂಪಾರ್ಟೆಂಟು, ಅದು ಕೂಡ ನಂಬ್ಕೋಬೇಕು. ಈಗ ಆತ್ಮನ ವಿಚಾರ, ಆತ್ಮ ಇದ್ದಾನೆ ಅಂತ ಇಲ್ಲ ಅಂತ ಹಿಂಗೆಲ್ಲ ಇದೆ. ಈಗ ಉಪನಿಷತ್ನಲ್ಲಿ, ಭಗವದ್ಗೀತೆಯಲ್ಲಿ, ಸೂತ್ರ ಭಾಷೆಯಲ್ಲಿ ಹೆಂಗೆ ತೋರಿಸ್ತಾರೆ? ಕರ್ಮಕಾಂಡ ಅಲ್ಲ, ಉಪಾಸನ ಕಾಂಡ ಅಲ್ಲ ಇದು. ಇಲ್ಲಿ ಗಾಢ ನಿದ್ರೆ ಅನುಭವ, ಕನಸಿನ ಅನುಭವ, ಮಾತಾಡಿದ್ರೆ ಕನಸಿನ ಅನುಭವ, ನಿದ್ದೆಯ ಅನುಭವ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತಾ ಇದ್ದಾರೆ ನಿದ್ದೆಯಲ್ಲಿ? ನಿದ್ದೆಯಲ್ಲಿ ನೀವಿದ್ರ ಇಲ್ವಾ? ಪ್ರಶ್ನೆ ಕೇಳ್ತೀನಿ. ಸ್ವಾಮಿ ಗೊಂಡಕಲ್ಲಿ ಮಲಗಿದ್ದಂಗೆ ಮಲಗಿದ್ದೆ. ಅಲ್ಲಿ ನೀವು ಗಂಡಸರಾಗಿದ್ರ, ಹೆಂಗಸರಾಗಿದ್ರ, ನಪುಂಸಕರಾಗಿದ್ರ, ಅಲ್ಲಿ ನಾನು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅಂತ ಗೊತ್ತಾಗ್ತಾ ಇದ್ದೆ. ಸ್ವಾಮಿ ಏನಿಲ್ಲ ಸ್ವಾಮಿ. ಅಲ್ಲಿ ನಿಮ್ಗೆ ಭಯ ಆಗ್ತಾ ಇತ್ತಾ? ಇಲ್ಲ. 100 ಪ್ರಶ್ನೆ ಕೇಳಿ, ಒಬ್ಬರನ್ನಲ್ಲ 1000 ಜನನ. ನೀವು ಹಿಂದೂನ್ ಕೇಳ್ರಿ, ಮುಸ್ಲಿಮನ್ ಕೇಳ್ರಿ, ಒಂದೇ ಉತ್ತರ. ಇಲ್ಲಿ ನನ್ನ ಪ್ರಶ್ನೆ, ಇಮ್ಮಿಡಿಯೇಟ್ ಆಗಿ ಆನ್ಸರ್ ಕೊಡ್ತೀರಲ್ವಾ? ಡೈರೆಕ್ಟ್ ಆಗಿ ಕೊಡ್ತೀರಲ್ಲ, ಯೋಚನೆ ಮಾಡ್ಬೇಕೇನೋ? ಸ್ಕೂಲ್ನಲ್ಲಿ ಮಕ್ಕಳು ಪ್ರಶ್ನೆ ಕೇಳಿದ ತಕ್ಷಣ ತಲೆ ಕೇರ್ಕೊಂಡು ಹಿಂಗೆ ಯೋಚನೆ ಮಾಡ್ಬೇಕೇನೋ? ಏನಿಲ್ಲ. ಈಗ ನನ್ನ ಪ್ರಶ್ನೆ, ಕನಸಿನ ಅನುಭವವೂ ಅಷ್ಟೇ ಕೇಳ್ತೀನಿ, ಟಕ 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 ಹೇಳ್ತೀರ. ನಿದ್ದೆ ಅನುಭವವೋ ಹಾಗೆ ಹೇಳ್ತೀನಿ, ಟಕ ಟಕ ಹೇಳ್ತೀರ. ಇಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸುತ್ತೀರಿ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳಬೇಕಿಲ್ಲಿ ಬೇಗ ಬೇಗ.
ಆ ಆತ್ಮದ ಅನುಭವ ಅಷ್ಟೇ ಸರ್. ಆತ್ಮನ ಅನುಭವ ಅಷ್ಟೇ ಸರ್. ಸ್ವಾನುಭವ. ಆತ್ಮನೇ ನೋಡಿರೋದು, ಈ ಇನ್ಸ್ಟ್ರೂಮೆಂಟ್ ಮೂಲಕ ಹೇಳ್ತಾ ಇದೀವಿ ಅಷ್ಟೇ ಸರ್. ಅಲ್ಲಿಗೆ ಇನ್ಸ್ಟ್ರೂಮೆಂಟ್ಸ್ ಇಂದ ಕಂಡುಕೊಂಡ್ರ ನನ್ನ ಪ್ರಶ್ನೆ. ಯಾವ ಇನ್ಸ್ಟ್ರೂಮೆಂಟ್ಸ್ ಇಂದ ನೀವು ನಿದ್ದೆ ಅನುಭವವನ್ನ ನೋಡ್ಕೊಂಡ್ರಿ? ನನ್ನ ಪ್ರಶ್ನೆಗೆ ಅಷ್ಟು ಮಾತ್ರ ಉತ್ತರ ಕೊಡಿ. ಇನ್ಸ್ಟ್ರೂಮೆಂಟ್ಸ್ ಇತ್ತ ಅಲ್ಲಿ? ಯಾವ್ದು ಇರ್ಲಿಲ್ಲ ಸರ್, ಆತ್ಮ ಒಂದೇ ಇದ್ದಿದ್ದು ಅಷ್ಟೇ. ಸ್ವಯಂ. ಅಲ್ಲಿಗೆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿಲ್ಲ ನೇರದ ಅನುಭವಕ್ಕೆ. ಅದು ನನ್ನ ಪ್ರಶ್ನೆ. ಅಲ್ಲಿಗೆ ಪ್ರತ್ಯಕ್ಷ ಪ್ರಮಾಣ ಹಂಗ ಬೇಡ, ಇಂದ್ರೆ ಮತ್ತೆ ಅನುಮಾನ ಪ್ರಮಾಣ ಬೇಕಾಗಿಲ್ಲ, ಶಬ್ದ ಪ್ರಮಾಣವೂ ಬೇಕಾಗಿಲ್ಲ. ಬಟ್ ಇದನ್ನು ತಿಳಿಸ್ಕೊಡೋರು ಯಾರು? ಶಾಸ್ತ್ರ ಹೇಳ್ಕೊ. ಇದನ್ನು ನಮಗೆ ಶಾಸ್ತ್ರದಿಂದ ನಮಗೆ ಹೃದಯಕ್ಕೆ ಬರೋದು ಯಾರಿಂದ? ಗುರುಗಳಿಂದ. ಆದ್ದರಿಂದ ಇದಕ್ಕೆ ಗುರು ಬೇಕು, ಶಾಸ್ತ್ರ ಬೇಕು. ನಾನು ಹಾವು ಅಂತ ಲೌಕಿಕದಲ್ಲೇ ತಿಳ್ಕೊಂಡಾಗ ಆ ಟಾರ್ಚ್ ಇಟ್ಕೊಂಡಿರೋಂಥ ಬಂದು ತೋರಿಸ್ತಾನಲ್ಲ, ಆ ಟಾರ್ಚ್ ಬಂದಿದ್ದೆ ಶಾಸ್ತ್ರ ಪ್ರಮಾಣ, ಆ ಗುರು ಬಂದಿದ್ದೆ ಗುರು, ಅವನು ತೋರಿಸ್ತಾವ. ಅಲ್ಲಿಗೆ ಇಷ್ಟು ಬೇಕು ಅಂತಂದ್ರೆ ಇನ್ನು ಪಾರಮಾರ್ಥಿಕ ಯಾಕೆ ಬೇಕಾಗಿಲ್ಲ. ಅಲ್ಲಿ ಅದ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗ್ಬೇಕಾಗಿಲ್ಲ, ಗುರುಗಳ ಮೇಲೂ ಡಿಪೆಂಡ್ ಆಗ್ಬೇಕಾಗಿಲ್ಲ. ಅವ್ರು ಹೇಳಿದ ತಕ್ಷಣ ನಾವು ನೋಡ್ಕೊಂತೀವಿ. ಹೇಗಿದೆ ಇಲ್ಲಿ ಇಂದ್ರಿಯಗಳು ನಾನೇನು ಉಪಯೋಗಿಸ್ಬೇಕಾಗಿಲ್ಲ, ಯಾವುದೂ ಉಪಯೋಗಿಸ್ಬೇಕಾಗಿಲ್ಲ. 19 ಮುಖಗಳು ಹೆಂಗಿದೆ? ಇಲ್ಲಿ ಹೆಚ್ಚು ಕಡಿಮೆ ಬರುತ್ತಾ? ಬರೋದಿಲ್ಲ. ಇಲ್ಲಿ ಯಾವ್ದಾದ್ರು ಒಂದು ವಸ್ತು ಬೇಕು ಅಂತಂದ್ರೆ ಕಾಳಿ ಸ್ವಾಮಿ. ಈಗ ಒಂದ್ಸರಿ ಈ ಟೈಫಾಯ್ಡ್ ವಾರ್ಡ್ನಲ್ಲಿ ಡಾಕ್ಟರ್ ಬಂದ್ರಂತೆ. ಡಾಕ್ಟರ್ ಬಂದ್ಬಿಟ್ಟು ಕೇಳಿದ್ರಂತೆ, ನೋಡ್ರಪ್ಪ, ನಿಮ್ಗೆಲ್ಲ ಟೈಫಾಯ್ಡ್ ಇದೆ, ಯಾರು ಮಜ್ಜಿಗೆಯನ್ನು ತಿನ್ಬಾರ್ದು. ಡಾಕ್ಟರ್ ಹೋದ್ರು. ಪೇಷಂಟ್ಗಳು 50 ಜನ ಇದ್ರು ವಾರ್ಡ್ನಲ್ಲಿ. ಎಲ್ಲರೂ ಮಾತಾಡ್ಕೊಂಡ್ರಂತೆ, ಇವನೊಬ್ಬ ಹೇಳ್ತಾನೆ ಕಣೋ, ಒಂದು ಕೆಲಸ ಮಾಡೋಣ, ನಾವು ಎಲೆಕ್ಷನ್ ಎತ್ತೋಣ, ಮೊಸರನ್ನ ತಿನ್ಬಹುದು, ಕೈ ಎತ್ತರೋ ಯಾರ್ಯಾರಿಗೆ ಬೇಕು ಅಂದರು. ಎಲ್ಲೂ ಕೈ ಎತ್ತದ್ರಂತ 50 ಜನ. ಆದ್ರಿಂದ ಡಾಕ್ಟರ್ ಒಬ್ಬ ಹೇಳೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ, 50 ಜನ ಹೇಳೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ? ಆದ್ದರಿಂದ ಎಲ್ಲರೂ ಮೊಸರನ್ನ ತಿನ್ರೋ ಅಂತ. ಎಲೆಕ್ಷನ್ ವೋಟ್ ಬೇಕಾ? ಹಾಗೆ ಇಲ್ಲಿ ಅದು ಬರೋದಿಲ್ಲ. 1000 ಜನ ಕೇಳ್ರಿ, ಒಂದೇ ಉತ್ತರ. ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೆ ರಾಮನ ಯುಗದಲ್ಲೋ ಕೃಷ್ಣನ ಯುಗದಲ್ಲೋ ಅಥವಾ ಇನ್ನೂ ಸತ್ಯ ಯುಗದಲ್ಲಿ ಯಾರನ್ನು ಬೇಕಾದ್ರೂ ಕೇಳಿ ಒಂದೇ ಆನ್ಸರ್. ಹೇಗಿದೆ? ಇಲ್ಲಿ ಹೆಚ್ಚು ಕಡಿಮೆ ಬರೋಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯರ ದೊಡ್ಡತನ ಇದನ್ನು ಹಿಡ್ಕೊಳ್ರಿ. ನೀವೆಲ್ಲ ಇದರಿಂದ ನೋಡ್ಕೊಳಕ್ ಹೋಗ್ರಿ, ಮುಗಿದೋಯ್ತು. ಶಾಸ್ತ್ರದಲ್ಲಿ ಏನು ಹೇಳಿದ್ರು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇಲ್ಲಿಗೆ ಇದು ಪೂರ್ತಿ. ಇನ್ನೇನಾಯ್ತು ಇಲ್ಲಿ ಸ್ವಲ್ಪ ಮುಗಿಸ್ಬೇಕಾಗಿದೆ, ಮುಗಿಸ್ಬಿಡ್ತೀನಿ. ಅದಕ್ಕೆ ಹೀಗೆ ಪ್ರತ್ಯಕ್ಷಾದಿ ಪ್ರಮಾಣಗಳು ನಾವು ಮಾಡಿಕೊಳ್ಳುವ ನಿಶ್ಚಯವು ತಪ್ಪು ಆಗಿರಬಹುದು. ಇಲ್ಲಿ ಪ್ರತ್ಯಕ್ಷ ಪ್ರಮಾಣಗಳೇ ತಪ್ಪಾಗಿರಬಹುದು. ಇದನ್ನು ತೋರಿಸುವುದಕ್ಕೆ ಅನೇಕ ಉದಾಹರಣೆಗಳು ಕೊಡಬಹುದು. ಬೇಕಾದಷ್ಟು ನಾವು ಅವಾಗಲೇ ಚಿಂತನೆ ಮಾಡಿದ್ದೀವಿ. ಅವುಗಳು ಪರಿಚಿನ್ನವಾಗಿ ಒದಗಿಸುವ ಬೇರೆ ಬೇರೆ ತುಂಡುಗಳನ್ನು ಒಟ್ಟು ಮಾಡಿ ಪದಾರ್ಥದ ಸ್ವಭಾವವನ್ನು ನಿರ್ಣಯಿಸುವುದರಲ್ಲಿ ಎಷ್ಟು ತಪ್ಪು ತೀರ್ಮಾನಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ನೀವು ಒಂದಾಯ್ತು ಕರೆಕ್ಟ್ ಮಾಡೋದಕ್ಕೆ. ಒಂದೊಂದು ಇಂದ್ರಿಯ ಒಂದೊಂದೇ ನೋಡೋದು. ನೋಡ್ರಿ, ಕಣ್ಣಿಲ್ಲಿದೆ, ಕಣ್ಣು ಕಿವಿ ಎಷ್ಟು ಹತ್ತಿರದಲ್ಲಿದೆ. ಕಣ್ಣನ್ನು ನೋಡೋಕ್ ಬರಲ್ಲ. ಬಾ, ಎಷ್ಟು ಚೆನ್ನಾಗಿದ್ದಾರೆ. ಈ ಕಣ್ಣು ಇಲ್ಲಿದ್ರೆ ಶಬ್ದ ಕೇಳಕ್ ಬರೋಲ್ಲ. ಹೆಂಗಿದೆ ನೋಡ್ರಿ. ಕಿವಿಯನ್ನು ನೋಡಕ್ ಬರೋಲ್ಲ, ಬರೀ ಶಬ್ದ ಕೇಳತ್ತಷ್ಟೇ. ಹೇಗೆ? ಅದಕ್ಕೆ ನಾನು BP ಚೆಕ್ ಮಾಡೋದನ್ನ ಬೆಳಿಗ್ಗೆ ಹೇಳಿದ್ದೆ, ಚೆನ್ನಾಗಿ ನೆನೆಸ್ಕೊಳ್ರಿ. ತಪ್ಪಾಗ್ಬೋದು. ಆ ಎಕ್ಸಾಂಪಲ್ನ ಚೆನ್ನಾಗಿ ಮೆಲ್ಕ್ ಹಾಕ್ರಿ. ಇವತ್ತು ಹೇಳಿದ್ದನ್ನೆಲ್ಲ ಮೆಲ್ಕ್ ಹಾಕ್ರಿ. ಆದ್ದರಿಂದ ಆದರೆ ಇಷ್ಟೆಲ್ಲ ಹೇಳಿದ ಮೇಲೂ ಜಿಜ್ಞಾಸುಗಳ ಶಂಕೆ ಪೂರ್ಣವಾಗಿ ಪರಿಹಾರ ಆಗೋದಿಲ್ಲ. ಯಾಕೆ? ಪ್ರತ್ಯಕ್ಷಾದಿಗಳು ಅಪೂರ್ಣ ಜ್ಞಾನವನ್ನು ಕೊಡುತ್ತಿರಬಹುದು. ಆತ್ಮಾದಿ ಪದಾರ್ಥಗಳು ಈ ಪ್ರತ್ಯಕ್ಷಾದಿಗಳಿಗೆ ಅಗೋಚರವೇ ಆಗಿರುವುದರಿಂದ ಸ್ವರ್ಗ, ನರಕ, ಪಾಪ, ಪುಣ್ಯ, ಕರ್ಮ ಥಿಯರಿ, ಪುನರ್ಜನ್ಮ ಅಥವಾ ಆತ್ಮ, ಈ ಪ್ರತ್ಯಕ್ಷಾದಿ ಪ್ರಮಾಣಗಳು ಸಿಗುತ್ತಾ? ಸಿಗೋದಿಲ್ಲ. ಆದ್ದರಿಂದ ಇಷ್ಟು ಮಾತ್ರದಿಂದ ನಾವು ಅತೀಂದ್ರಿಯ ವಿಷಯಗಳನ್ನು ಒಪ್ಪಬಹುದೇ?
ಪುಣ್ಯ ಪಾಪ ಮುಂತಾದ ಅತೀಂದ್ರಿಯ ತತ್ವಗಳು ಅವುಗಳಿಂದ ಆಗುವುದೆಂದು ಶಾಸ್ತ್ರದಲ್ಲಿ ಹೇಳಿರುವ ಸ್ವರ್ಗ ನರ್ಕ ಇವುಗಳು ಪ್ರತ್ಯಕ್ಷಾದಿಗಳಿಗೆ ಸ್ವಭಾವದಿಂದ ಹೇಳಕ್ ಬರೋಲ್ಲ. ಪ್ರತ್ಯಕ್ಷದಿಂದ ಇದು ಸಿಗೋದೇ ಇಲ್ಲ. ಮತ್ತೇನು ಶಬ್ದ ಪ್ರಮಾಣ. ಹೇಗೆ ಇದರಂತೆ ವೇದಾಂತದಲ್ಲಿ ಹೇಳಿರುವ ಪ್ರಮಾಣಾತೀತ ವಸ್ತುಗಳನ್ನು ನಾವು ಅರಿತುಕೊಳ್ಳುವೆಂಬುದು ನಂಬುವುದು ಹೇಗೆ? ಸ್ವರ್ಗ ನರ್ಕನೂ ಹಾಗೆ, ಆತ್ಮನ ವಿಚಾರನೂ ಅಷ್ಟೇ. ಅಲ್ಲಿಗೆ ವೈದಿಕ ಪಾರಮಾರ್ಥಿಕ ಎರಡೂ ಕೂಡ ಹೇಗೆ ನಂಬ್ಕೋಬೇಕು? ಹೀಗೆಯೇ ಪ್ರಮಾಣಗಮ್ಯವಾದ ವೇದಾಂತ ತತ್ವಗಳನ್ನ ಆಯಾ ಆಚಾರ್ಯಗಳು ಅಭ್ಯುಪಗಮ ಮಾತ್ರವಾಗಿ ಒಪ್ಪಿರಬಹುದು. ಅವರವ್ರ ಧರ್ಮ ಅವರವ್ರಿಗೆ ಹೆಚ್ಚು. ಕ್ರಿಶ್ಚಿಯನ್ ಅವ್ರು ನಮ್ಗೆ ಸರಿ ಅಂತಾರೆ, ಮುಸ್ಲಿಂ ಇವ್ರು ಸರಿ ಅಂತಾರೆ, ಹಿಂದೂ ಧರ್ಮದವ್ರು ನಮ್ಗೆ ಸರಿ ಅಂತಾರೆ. ಮತ್ತು ಇವೆದರಲ್ಲಿ ಕಿತ್ತಾಡ್ತಾ ಇದ್ದಾರೆ. ಹೆಂಗೆ ದರ್ಶನಕಾರರು ನೋಡ್ರಿ, ಒಂದೇ ಪುಸ್ತಕ ಓದ್ತಾರೆ, ಅಷ್ಟು ವ್ಯತ್ಯಾಸ ಬರುತ್ತೆ. ಆದ್ದರಿಂದ ಆದರೆ ಅವು ಸರ್ವಸಮ್ಮತವಾಗಿರುವುದೆಂದು ಹೇಗೆ ತಾನೇ ಹೇಳಬಹುದು? ಅವುಗಳನ್ನೆಲ್ಲ ಸರ್ವಸಮ್ಮತ ಹೆಂಗೆ ಹೇಳ್ತೀರಾ ಎಂಬ ಶಂಕೆ ಉಳಿದುಕೊಳ್ಳುವುದು. ಇದಕ್ಕೆ ಪರಿಹಾರ ನಮಗೆ ಸಿಕ್ಕಿದೆ. ಏನದು? ಸಾರ್ವತ್ರಿಕ ಪೂರ್ಣಾನುಭವ, ಎಚ್ಚರ, ಕನಸು, ನಿತ್ಯ. 4ನೇ ಚಾಪ್ಟರ್ನಲ್ಲಿ ವೇದಾಂತ ತತ್ವಗಳು, ಈ ಯಾವುದು ಆತ್ಮ, ಇವುಗಳೆಲ್ಲ ವಿಚಾರ ಅನುಭವಕ್ಕೆ ಬರುವಂಥದ್ದು, ನೇರಾದ ಅನುಭವ, ಅದನ್ನು ತೋರಿಸ್ತಾರೆ. ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀ.